9ರ ಸಂಭ್ರಮದ ಪ್ರಯುಕ್ತ ವಿದ್ಯಾರ್ಥಿ ಕಲಾವಿದರಿಂದ ಕಲಾಭಿವಂದನೆಯ ಶುಭ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಪಂಪ ಪ್ರಶಸ್ತಿ ಪುರಸ್ಕೃತರಾದ ಪ್ರೊಫೆಸರ್ BA ವಿವೇಕ್ ರೈ ಸರ್ ಅವರನ್ನು, ಅಂತೆಯೇ ಮಂಗಳೂರು ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಸರ್ ಇವರನ್ನು, ಅಂತೆಯೇ ಅಭಿವಂದನಾ ನುಡಿಗಳನ್ನಾಡುವುದಕ್ಕಿರುವ ಶ್ರೀ ರಾಧಾಕೃಷ್ಣ ಕಲ್ಚಾರ್, ಪ್ರಸಿದ್ಧ ಯಕ್ಷಗಾನ ಅರ್ಥಧಾರಿಗಳು, ಲೇಖಕರು, ಇವರನ್ನು ವೇದಿಕೆಗೆ ಕರೆತರಬೇಕಾಗಿ ಯಕ್ಷಗಾನ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಧನಂಜಯ ಕುಂಬ್ಳೆ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಆರಂಭಿಸ್ತಾ ಇದ್ದೇವೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಅನ್ವಯಿಕ ಸಸ್ಯಶಾಸ್ತ್ರದ ವಿದ್ಯಾರ್ಥಿನಿ ಮೇಧಾ ನಾಯರ್ಪಳ್ಳ ಇವರಿಂದ ಪ್ರಾರ್ಥನೆ. ಶ್ರೀ ವನಿತೆಯರಸನೆ ವಿಮಲರ ಜೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಕರ ದಾತಾರ ರಾವಣಾಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜನವ ಗದುಗಿನ ವೀರನಾರಾಯಣ ಗಜಮುಖನೇ ಮೆರೆವಯೇ ಕದಂತನೇ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿಗೊಡೆಯ ಕುಮಾರನೆ ವಿದ್ಯೆವಾರಿಧಿಯೇ ಅಜನು ಹರಿರುದ್ರಾದಿಗಳು ನೆರೆ ಭಜಿಸುತ್ತಿಹರು ಅನವರತ ನಿನ್ನನು ತ್ರಿಜಗ ವಂದಿತ ಗಣಪ ಮಾಡ್ಪುದು ಮತಿಗೆ ಮಂಗಳವ. ಬಹಳ ಸೊಗಸಾದ ಆರಂಭವನ್ನು ನೀಡಿದ ಮೇಧಾ ನಾಯರ್ಪಳ್ಳ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ವೇದಿಕೆಯಲ್ಲಿರುವಂತಹ ಸರ್ವರನ್ನು, ಅಂತೆಯೇ ಇಲ್ಲಿಗೆ ಆಗಮಿಸಿದ ಸರ್ವರನ್ನು ಸ್ವಾಗತಿಸುವುದಕ್ಕೆ ಬರುತ್ತಾ ಇದ್ದಾರೆ ನಮ್ಮ ಯಕ್ಷಗಾನ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರು. ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರೇ ಹಾಗೂ ಸಭೆಯಲ್ಲಿರತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಸಹೃದಯ ಬಂಧುಗಳೇ, ಇವತ್ತು ತುಂಬ ವಿಶಿಷ್ಟವಾದ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಗಳಾಗ್ತಾ ಇದ್ದೇವೆ. ಡಾಕ್ಟರ್ P. ದಯಾನಂದ ಪೈ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರದ ವತಿಯಿಂದ ನಾಡಿನ ಹೆಸರಾಂತ ವಿದ್ವಾಂಸರು, ನಮ್ಮೆಲ್ಲರ ಪ್ರೀತಿಯ ಪ್ರೊಫೆಸರ್ ಆಗಿರುವ ಪ್ರೊಫೆಸರ್ ವಿವೇಕ್ ರೈ ಇವರಿಗೆ 80ರ ಹೊಸ್ತಿಲಲ್ಲಿರುವ ಪ್ರೊಫೆಸರ್ BA ವಿವೇಕ್ ರೈ ಅವರನ್ನು ನಾವೆಲ್ಲ ಒಟ್ಟು ಸೇರಿಕೊಂಡು ಒಂದು ಕಲಾಭಿವಂದನೆಯನ್ನು ಸಮರ್ಪಿಸುವ ಒಂದು ವಿಶಿಷ್ಟ ಕಾರ್ಯಕ್ರಮ ಇದೆ. ಪ್ರೊಫೆಸರ್ BA ವಿವೇಕ್ ರೈ ಅವರ ಕುರಿತು ಅಭಿನಂದನೆಯ ಮಾತುಗಳನ್ನಾಡುವುದಕ್ಕಾಗಿ ನಮ್ಮ ಜೊತೆಗೆ ರಾಧಾಕೃಷ್ಣ ಕಲ್ಚಾರ್ ಅವರಿದ್ದಾರೆ. ಅದರಿಂದ ಆ ಕಡೆಗೆ ನಾನು ವಾಲದೆ. ಆದರೆ ನಾವು ಬದುಕುವ ಮಾರ್ಗ, ಮಾಡುವ ಕೆಲಸದ ಸ್ವರೂಪ ಹೆಚ್ಚು ಮುಖ್ಯ ಮತ್ತು ಅದು ಶಾಶ್ವತ ಅಂತ ಭಾವಿಸಿದ ಮತ್ತು ಅದನ್ನು ನಿರಂತರ ತನ್ನ ಬದುಕಿನಲ್ಲಿ ತೋರಿದ ಹಿರಿಯ ವ್ಯಕ್ತಿತ್ವ ಪ್ರೊಫೆಸರ್ BA ವಿವೇಕ್ ರೈ ಅವರು. ಗುರುತ್ವ ಅಂದರೆ ಏನು ಅಂತ ನಾವು ಅನೇಕ ಸಂದರ್ಭದಲ್ಲಿ ಯೋಚನೆ ಮಾಡ್ತೇವೆ. ತನ್ನ ತೆಕ್ಕೆಗೆ ಬಂದ ಎಂಥವರನ್ನು ಸೆಳೆದುಕೊಂಡು ತನ್ನ ಜ್ಞಾನದಿಂದ, ತನ್ನ ವಿವೇಕದಿಂದ ಸೆಳೆದು ಬಿಡಬಲ್ಲಂತಹ ವ್ಯಕ್ತಿತ್ವದ ಹಿರಿಯರು ಪ್ರೊಫೆಸರ್ BA ವಿವೇಕ್ ರೈ ಅವರು. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಎನ್ನುವುದು ಅವನ ಬಯೋಡಾಟಾದ ಮಾಹಿತಿಗಳಲ್ಲೆಲ್ಲ ಇರೋದು. ಅದು ವ್ಯಕ್ತಿಯ ನಡವಳಿಕೆ, ಜ್ಞಾನ, ಪ್ರೀತಿ ಮತ್ತು ಆತ್ಮಶಕ್ತಿಯಲ್ಲಿದೆ ಎಂಬುದನ್ನು ಬದುಕಿ ತೋರಿದವರು ಪ್ರೊಫೆಸರ್ ವಿವೇಕ್ ರೈ ಅವರು. ಅವರ ಬಾಳುವೆಯೇ ಒಂದು ಬೆಳಕು.
ಅವರ ಮೌನದಲ್ಲಿ ಒಂದು ಗಾಂಭೀರ್ಯ ಇದೆ. ಅವರ ಮಾತಿನಲ್ಲಿ ಒಂದು ಜ್ಞಾನದ ಹರಿವು ನಿರಂತರ ಇದೆ. ಅವರ ಯಾವ ಕಾರ್ಯಕ್ರಮ ಇರಲಿ, ಅವರು ಯಾವ ಕಾರ್ಯಕ್ರಮವನ್ನು ಎತ್ತಿಕೊಳ್ಳಿ, ಅವರು ಯಾವ ಯೋಜನೆಯನ್ನು ಎತ್ತಿಕೊಳ್ಳಿ, ಅವರು ಯಾವ ಅಧಿಕಾರವನ್ನು ಸ್ವೀಕರಿಸಲಿ, ಅವರು ಹೊರಡೋದು ಸೂಜಿ ಮತ್ತು ನೂಲಿನ ಮೂಲಕ. ಅವರು ಯಾವತ್ತೂ ಕತ್ತರಿ ಹಿಡಿದುಕೊಂಡು ನಡೆದಾಡಿದವರಲ್ಲ. ಈ ಜೋಡಿಸುವ ಪ್ರಕ್ರಿಯೆ ಉಂಟಲ್ಲ, ಅವರ ವ್ಯಕ್ತಿತ್ವದ ಒಂದು ಗುಣ. ಇಡೀ ಕರಾವಳಿ ಮಾತ್ರ ಅಲ್ಲ, ಇಡೀ ಕರ್ನಾಟಕ ಮಾತ್ರ ಅಲ್ಲ, ನಮ್ಮ ನಾಡಿನ ಸಹೃದಯ ಬಳಗದಲ್ಲಿ ಅವರ ಬಗೆಗೆ ಒಂದು ಗುರುತ್ವದ ಸೆಳೆತ ಈ ಕಾರಣಕ್ಕಾಗಿ ಸಿದ್ಧಿಸಿದೆ ಅಂತ ನಾನು ಭಾವಿಸ್ತೇನೆ. ಗುಣಗ್ರಾಹಿಗಳಾದ ಒಂದು ಹಿರಿಯ ವ್ಯಕ್ತಿತ್ವ ಇವರ. ಎಲ್ಲರಲ್ಲೂ ಒಳ್ಳೆಯದನ್ನು ಮಾತ್ರ ಕಾಣುವ, ಎಲ್ಲರಲ್ಲಿ ಒಳ್ಳೆಯದನ್ನು ನಾನು ಕಳೆದ ಹಲವು ವರ್ಷಗಳಿಂದ ಅವರ ಜೊತೆಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾತನಾಡುವಾಗ ಇರ್ಬೋದು, ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಅವರ ಮಾತುಗಳನ್ನು ಕೇಳುವಾಗ ಇರ್ಬೋದು, ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಅವರು ಗುಣವನ್ನು ಎತ್ತಿ ಮಾತಾಡ್ತಾರೆ. ಯಾರ ಬಗೆಗೂ ಒಂದು ನೆಗೆಟಿವ್ ಮಾತಾಡಿದ್ದನ್ನು ನಾನು ಈವರೆಗೆ ಕೇಳಿದವನಲ್ಲ. ಇದು ಅವರ ವ್ಯಕ್ತಿತ್ವದ ಈ ಗುಣಗ್ರಾಹಿತ್ವ, ಅದು ಪ್ರೊಫೆಸರ್ ವಿವೇಕ್ ರೈ ಅವರ ವ್ಯಕ್ತಿತ್ವದ ಬಹಳ ಬಹಳ ದೊಡ್ಡ ಸಂಗತಿ ಅಂತ ನಾನು ಭಾವಿಸ್ತೇನೆ. ಕಲಾ ಸೇವೆಯ ಮೂಲಕ ಇವತ್ತು ಅವರಿಗೆ, ಅವರ ಈ ಹಿರಿಯ ವ್ಯಕ್ತಿತ್ವಕ್ಕೆ ನಾವೊಂದು ನಮ್ಮ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ. ಕನ್ನಡ ವಿಭಾಗದಲ್ಲಿ, ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿ ನಿಡುಗಾಲ ಪ್ರಾಧ್ಯಾಪಕರಾಗಿದ್ದು ಅನೇಕ ಬಹಳ ವಿಸ್ತಾರವಾದ ಒಂದು ವಿದ್ಯಾರ್ಥಿ ಗಣನ ಅವರಿಗಿದೆ. ಅದರಲ್ಲಿ ನಾಡಿನ ಹಿರಿಯ ವಿದ್ವಾಂಸರಿದ್ದಾರೆ ಅವರ ಶಿಷ್ಯ ಬಳಗದಲ್ಲಿ. ನಾಡಿನ ಇವತ್ತು ಪ್ರಸಿದ್ಧ ಕವಿಗಳು ಅಂತ ನಾವು ಯಾರನ್ನೆಲ್ಲ ಗುರುತಿಸುವ ಪ್ರಯತ್ನ ಮಾಡ್ತೇವೋ ಅಂಥ ಕವಿಗಳ ಸಾಲಿನಲ್ಲೇ ಅವರ ವಿದ್ಯಾರ್ಥಿಗಳಿದ್ದಾರೆ. ಇವತ್ತು ಕನ್ನಡ ನಾಡಿನ ಆದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಪ್ರಾಧ್ಯಾಪಕರಾಗಿ ದುಡಿತಾ ಇರುವವರಲ್ಲಿ ಅನೇಕರು ಅವರ ವಿದ್ಯಾರ್ಥಿಗಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅನೇಕರು ಬೇರೆ ಬೇರೆ ಕಡೆಗಳಲ್ಲಿ ತುಂಬ ಈ ಕಲೆ ಸಾಹಿತ್ಯ ಅವರ ಪಾಠ ಅದನ್ನೆಲ್ಲ ಒಳಗು ಮಾಡಿಕೊಂಡು ಬಹಳ ನೆಮ್ಮದಿಯಿಂದ ಬದುಕು ಕಟ್ಟಿಕೊಂಡ ಸಾವಿರಾರು ವಿದ್ಯಾರ್ಥಿಗಳು ಇವತ್ತಿದ್ದಾರೆ. ಅದರಲ್ಲಿ ಯಕ್ಷಗಾನವನ್ನೇ ಪ್ರೀತಿಸ್ತಾ, ಯಕ್ಷಗಾನವನ್ನೇ ತಮ್ಮ ಬದುಕು ಮಾಡಿಕೊಂಡ ಅವರ ವಿದ್ಯಾರ್ಥಿಗಳ ಬಳಗವೂ ಕೂಡ ಬಹಳ ದೊಡ್ಡದು. ಇವತ್ತು ಅಂಥ ಬಳಗದಲ್ಲಿ 4 ವಿದ್ಯಾರ್ಥಿಗಳು ಅವರೇ ನಾವು ನಮ್ಮ ಗುರುಗಳಿಗೆ ಒಂದು ಕಲಾಭಿವಂದನೆ ಮಾಡಬೇಕು ಎನ್ನುವ ಪ್ರೀತಿಯಿಂದ ಈ ತಾಳಮದ್ದಲೆ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುಂದಾಗಿದ್ದಾರೆ. ನಾವು ಅದಕ್ಕೊಂದು ವೇದಿಕೆಯನ್ನು ಇಲ್ಲಿ ಕಲ್ಪಿಸಿದ್ದೇವೆ ಅಷ್ಟೇ. ಮುಖ್ಯವಾಗಿ ಈ ಕಾರ್ಯಕ್ರಮದ ಬೀಜವನ್ನು ಬಿತ್ತಿದವರು, ಬೀಜಾಂಕುರ ಆದದ್ದು ಅದು ರಾಧಾಕೃಷ್ಣ ಕಲ್ಚಾರ್ರ ಮಾತುಗಳ ಮೂಲಕ. ಅವರು ಒಂದು ಬಾರಿ ಸುಬ್ರಾಯ ಸಂಪಾಜಿಯವರು ಮತ್ತು ರಾಧಾಕೃಷ್ಣ ಕಲ್ಚಾರ್ ಅವರು ಪ್ರೊಫೆಸರನ್ನು ಅವರ ಮನೆಯಲ್ಲಿ ಭೇಟಿಯಾಗಿ ಮಾತಾಡ್ತಾ ಇರುವ ಸಂದರ್ಭದಲ್ಲಿ ಅವರು ಒಂದು ತಾಳಮದ್ದಲೆಯ ನಿಮ್ಮ ತಾಳಮದ್ದಲೆಯ ಒಂದು ಅರ್ಥ ಕೇಳಬೇಕು ಅಂತ ಪ್ರೊಫೆಸರ್ ಹೇಳಿದರು ಎನ್ನುವ ಒಂದು ಪ್ರೀತಿಗಾಗಿ ಈ ಕಾರ್ಯಕ್ರಮ ಇಲ್ಲಿ ಸಂಘಟನೆ ಆಗಬೇಕು ಅಂತ ಬಯಸಿದರು. ಅದು ಇಲ್ಲಿ ಇವತ್ತು ರೂಪುಗೊಂಡಿದೆ. ಅವರ ವಿದ್ಯಾರ್ಥಿಗಳಾದ ಗಣರಾಜ ಕುಂಬಳೆಯವರು ಮತ್ತು ನಾಗವೇಣಿ ಮಂಚಿಯವರು ಮತ್ತು ಈ ಭಾಗದಲ್ಲಿ ಸೇರಿಕೊಂಡಿದ್ದಾರೆ. ಹಾಗೆ ಇವತ್ತು ಭೀಷ್ಮಾರ್ಜುನ ವಿಜಯ ಕಾಳಗ ಎನ್ನುವ ಒಂದು ಯಕ್ಷಗಾನ ಪ್ರಸಂಗದ ತಾಳಮದ್ದಲೆ ಮುಂದೆ ನಡೆಯುವುದಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾವು ನಮ್ಮ ಕಡೆಯಿಂದ ವಿನಂತಿ ಮಾಡಿಕೊಂಡಾಗ ಬಹಳ ಪ್ರೀತಿಯಿಂದ ಪ್ರೊಫೆಸರ್ ಒಪ್ಪಿಕೊಂಡಿದ್ದಾರೆ ಮತ್ತು ಬಂದಿದ್ದಾರೆ. ಆಗಲೇ ಒಂದು ತಾಕೀತು ಮಾಡಿದ್ದಾರೆ, ಏನಂದರೆ, ನೋಡು, ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ, ನೀವು ಈಗಾಗಲೇ ಬೇರೆ ಬೇರೆ ಸಂದರ್ಭಗಳಲ್ಲಿ ನನ್ನನ್ನು ಬರಮಾಡಿಕೊಂಡು ಶಾಲು ಹಾರ ಸ್ಮರಣಿಕೆ ಎಲ್ಲ ಕೊಟ್ಟಾಗಿದೆ, ಈ ಕಾರ್ಯಕ್ರಮದಲ್ಲಿ ಅದೇನು ಕೊಡಲಿಕ್ಕಿಲ್ಲ, ನಾನಿರ್ತೇನೆ. ನಮ್ಮ ವಿದ್ಯಾರ್ಥಿಗಳು ಕೊಡುವ ಕಲಾ ಸೇವೆ ಏನಿದೆ ಅಥವಾ ಅವರು ಮಾಡುವಂಥ ಕಲಾಭಿವಂದನೆ ಏನಿದೆ, ಅದಕ್ಕಿಂತ ದೊಡ್ಡ ಸನ್ಮಾನ ಏನಿದೆ, ಅದು ಕೊಡಬಾರದು ಅಂತ ಮೊದಲೇ ಅವರು ನಮಗೆ ಒಂದು ಆದೇಶ ಮಾಡಿದ್ದಾರೆ. ಅದನ್ನು ನಾವು ಪ್ರೀತಿಯಿಂದಲೇ ತಲೆಬಾಗಿ ಸ್ವೀಕಾರ ಮಾಡಿದ್ದೇವೆ ಮತ್ತು ಅವರ ಆಗಮನವೇ ನಮಗೆಲ್ಲ ಒಂದು ಬಹಳ ಆನಂದವನ್ನು ಉಂಟು ಮಾಡಿದೆ. ಸರ್, ಪ್ರೀತಿಯಿಂದ ನಿಮ್ಮನ್ನು ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಇಂತಹ ಕಾರ್ಯಕ್ರಮಕ್ಕೆ ಸದಾ ಬೆಂಬಲ ನೀಡುವ ಪ್ರೊಫೆಸರ್ ಬಗೆಗೆ, ವಿಶೇಷವಾಗಿ ಪ್ರೊಫೆಸರ್ ಬಗೆಗೆ ಯಾವತ್ತೂ ಅದು ಅಪಾರ ಪ್ರೀತಿ ಮತ್ತು ಗೌರವದಿಂದ ನಡೆದುಕೊಳ್ಳುತ್ತಿರುವ ಪ್ರಾಧ್ಯಾಪಕರು, ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಆಗಿರುವ ಪ್ರೊಫೆಸರ್ PL ಧರ್ಮ ಸರ್ ಅವರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ಅವರು ವಿದ್ಯಾರ್ಥಿ ಆಗಿರುವಾಗ ಪ್ರೊಫೆಸರ್ ಇಲ್ಲಿ ಪ್ರೊಫೆಸರ್ ಆಗಿದ್ದರು. ಆ ದಿನಗಳಲ್ಲಿ ವಿವೇಕರೈಗಳ ಪಾಠವನ್ನೇ
ಕೇಳಿದ ಅನುಭವಗಳನ್ನು ಅವರು ಅನೇಕ ಸಂದರ್ಭಗಳಲ್ಲಿ ಬಹಳ ಪ್ರೀತಿಯಿಂದ ನೆನಪು ಮಾಡಿಕೊಳ್ತಾರೆ. ಕುಲಪತಿಗಳಾಗಿ ಅವರು ಬಂದ ಬಳಿಕ ಪ್ರೊಫೆಸರ್ BA ವಿವೇಕ್ ರೈ ಅವರ ಕುರಿತ ಅವರ ಗೌರವದ ಸೂಚಕವಾಗಿ ನಾವು ಕನ್ನಡ ವಿಭಾಗದಲ್ಲಿ ನಾಗಪ್ಪಗೌಡರ ಅವರ ಅಧ್ಯಕ್ಷತೆಯ ಅವರ ವಿಭಾಗದ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಪ್ರೊಫೆಸರ್ PL ಧರ್ಮ ಅವರೇ ಸೂಚಿಸಿದ ಹೆಸರು ಪ್ರೊಫೆಸರ್ BA ವಿವೇಕ್ ರೈ ವಿಚಾರ ವೇದಿಕೆ ಅಂತ ನಾವು ಸಭಾಂಗಣಕ್ಕೆ ವೇದಿಕೆಯ ಹೆಸರನ್ನು ಕೂಡ ಕೊಟ್ಟಿದ್ದೇವೆ. ಕುಲಪತಿಗಳ ಪ್ರೀತಿ ಅಷ್ಟು ದೊಡ್ಡದು. ಅಷ್ಟು ಮಾತ್ರ ಅಲ್ಲ, ನಮಗೆಲ್ಲ ಸಂಭ್ರಮ. ಪಂಪ ಪ್ರಶಸ್ತಿ ಅಂದರೆ ಎಲ್ಲೋ ದೂರದಲ್ಲಿರುವ ಮೈಸೂರು ಬೆಂಗಳೂರಿನವರಿಗೆಲ್ಲ ಪಂಪ ಪ್ರಶಸ್ತಿ ಸಿಗ್ತದೆ ಅಂತ ನಾವೆಲ್ಲ ಅಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕವೇ ಒಂದು ಗೌರವದಿಂದ ನೋಡುವ ಒಂದು ವ್ಯಕ್ತಿತ್ವ ಪ್ರೊಫೆಸರ್ ವಿವೇಕ್ ರೈ ಅವರದು. ಅವರಿಗೆ ಪಂಪ ಪ್ರಶಸ್ತಿ ಬಂದಾಗ ನಾವೆಲ್ಲ ಸಂಭ್ರಮಿಸಿದ್ದೆವು. ಇದೇ ವೇದಿಕೆಯಲ್ಲಿ ಅವರಿಗೆ ಗೌರವಾರ್ಪಣೆಯನ್ನು ಆ ದಿನಗಳಲ್ಲಿ ನಾವು ಮಾಡಿ ಸಂತೋಷಪಟ್ಟಿದ್ದೇವೆ. ಮತ್ತೆ ಮತ್ತೆ ಪ್ರೊಫೆಸರ್ ವಿವೇಕ್ ರೈ ಅವರನ್ನು ಕೇಳಬೇಕು, ಅವರ ಮಾತುಗಳನ್ನು ಕೇಳಬೇಕು. ಅವರ ವಿದ್ಯಾರ್ಥಿ ಬಳಗಕ್ಕೂ ಈ ವಿಶ್ವವಿದ್ಯಾನಿಲಯಕ್ಕೂ ಎಷ್ಟು ಅವರಿಗೆ ನಾವು ನಮ್ಮ ಗೌರವವನ್ನು ಸಮರ್ಪಿಸಿದರೂ ಕೂಡ ಕಡಿಮೆ. ಅವರ ಉಪನ್ಯಾಸಗಳನ್ನು ನಾವು ಮೊನ್ನೆ ಉಪನ್ಯಾಸ ಸರಣಿಯನ್ನು ಇಲ್ಲಿ ಕನ್ನಡ ವಿಭಾಗದ ಮೂಲಕ ಮಾಡಿದ್ದೆವು. ಅವರು ವಿಕ್ರಮಾರ್ಜುನ, ಈ ವಯಸ್ಸಿನಲ್ಲಿ ವಿಕ್ರಮಾರ್ಜುನ ವಿಜಯದ ಮತ್ತು ಆದಿಪುರಾಣದ ಸರಣಿ ಉಪನ್ಯಾಸಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಮಾಡಿಕೊಟ್ಟಿದ್ದಾಳೆ. ಅದು ಯೂಟ್ಯೂಬ್ನಲ್ಲಿದೆ. ಇವತ್ತು ಯೂಟ್ಯೂಬ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಅವರ ಭಾಷಣಗಳನ್ನು ಅಷ್ಟು ವ್ಯೂವ್ಸ್, ಒಂದು ಭಾಷಣವನ್ನು 1 ಗಂಟೆ 1.25 ಗಂಟೆಯ ಭಾಷಣವನ್ನು ಕೂಡ ಅದು 1,000-1,500 ಸಾವಿರದಷ್ಟು ಜನ ಕೇಳ್ತಾರೆ ಅಂತ ಇದ್ದರೆ ಅದು ಪ್ರೊಫೆಸರ್ ವಿವೇಕ್ ರೈ ಅವರ ವಿದ್ವತ್ತಿಗೆ ಸಂದ ಗೌರವ ಅಂತ ನಾವು ಭಾವಿಸಿದ್ದೇವೆ. ಈಗ ಮತ್ತೆ ನಮ್ಮ ನಾಡಿನ ಬೇರೆ ಬೇರೆ ವಿದ್ವಾಂಸರು ಈ ಕಾರ್ಯಕ್ರಮದ ಸರಣಿಯನ್ನು ಮತ್ತೆ ಅವರು ಅನುಸರಿಸ್ತಾ ಬಂದದ್ದು ಕೂಡ ನಮಗೆ ಸಂತೋಷವನ್ನು ಉಂಟು ಮಾಡಿದೆ. ಇದೆಲ್ಲದಕ್ಕೂ ಮೂಲ ಪ್ರೇರಕ ಶಕ್ತಿಯಾಗಿ ನಮಗೆ ಬಲವಾಗಿ ನಿಂತವರು ನಮ್ಮ ಪ್ರೊಫೆಸರ್ PL ಧರ್ಮ ಸರ್ ಅವರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ರಾಧಾಕೃಷ್ಣ ಕಲ್ಚಾರ್ ಯಕ್ಷಗಾನ ಕ್ಷೇತ್ರದಲ್ಲಿ ಮತ್ತು ನಮ್ಮ ಯಾರು ಸಹೃದಯ ಬಳಗ ಇದೆ ಅವರಿಗೆಲ್ಲ ಚಿರಪರಿಚಿತರಾದವರು. ಅವರ ಕುರಿತು ಮತ್ತೆ ಪರಿಚಯದ ಮಾತುಗಳನ್ನು ವಿಶೇಷವಾಗಿ ತಾಳಮದ್ದಲೆ ಆರಂಭದಲ್ಲಿ ಪರಿಚಯದ ಮಾತುಗಳನ್ನು ನಮ್ಮ ನಿರೂಪಕರು ಹಂಚಿಕೊಳ್ಳುವರಿದ್ದಾರೆ. ಕನ್ನಡದ ಬಹಳ ಮಹತ್ವದ ಲೇಖಕರಾಗಿ, ಪತ್ರಕರ್ತರಾಗಿ ವೃತ್ತಿ ಜೀವನವನ್ನು ಆರಂಭಿಸಿದವರು, ಕೆಲಕಾಲ ಅಧ್ಯಾಪಕರಾಗಿದ್ದು ಅನಂತರ ಪೂರ್ಣಕಾಲಿಕ, ಅದಕ್ಕೆ VRS ತಗೊಂಡು ಪೂರ್ಣಕಾಲಿಕ ಯಕ್ಷಗಾನಕ್ಕೆ ತನ್ನ ಬದುಕನ್ನು ಸಮರ್ಪಿಸಿಕೊಂಡಿರತಕ್ಕಂಥ ಮಹಾನ್ ಕಲಾವಿದ. ತಾಳಮದ್ದಲೆಯ ಇವತ್ತಿನ ವರ್ತಮಾನದ ತಾಳಮದ್ದಲೆಯ ಪ್ರಸಿದ್ಧ ಅರ್ಥಧಾರಿಗಳಲ್ಲಿ ಅವರು ಒಬ್ಬರು. ಅಂಕಣಕಾರರಾಗಿ ಈಗಾಗಲೇ ಬೇರೆ ಬೇರೆ ಸೂಕ್ಷ್ಮ ಸಂವೇದನೆಯ ಒಂದು ಧ್ವನಿರಮ್ಯವಾದ ಅಂಕಣಗಳನ್ನು ಹೇಗೆ ಬರೀಬೋದು ಅಂತ ತೋರಿಸಿಕೊಟ್ಟಿರತಕ್ಕಂಥ ನಮ್ಮ ನಡುವಿನ ನಮ್ಮ ಪ್ರೀತಿಯ ರಾಧಾಕೃಷ್ಣ ಕಲ್ಚಾರ್ ಇವತ್ತು ಅಭಿವಂದನೆಯ ಮಾತುಗಳನ್ನು ಆಡುವುದಕ್ಕಾಗಿ ನಮ್ಮ ಜೊತೆಗೆ ಬಂದಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಸಭೆ ಬಹಳ ನಮ್ಮ ಊರಿನ ಗಣ್ಯರು, ನಮ್ಮ ವಿಶ್ವವಿದ್ಯಾನಿಲಯದ ಗಣ್ಯರು, ನಮ್ಮ ವಿದ್ಯಾರ್ಥಿ ಬಳಗ ಎಲ್ಲ ಸೇರಿಕೊಂಡು ಬಹಳ ಮಹತ್ವದ ಒಂದು ಸಭೆಯಾಗಿ ಮೂಡಿ ಬಂದಿದೆ. ಒಬ್ಬೊಬ್ಬರ ಹೆಸರನ್ನು ಹೇಳ್ತಾ ಹೋದರೆ ಒಬ್ಬರನ್ನು ಸೇರಿಸುವ ಸಂಗತಿ ಇದೆ. ಆದರೂ ನಾನು ನೆನಪು ಮಾಡಬೇಕು, ನಮ್ಮ ಜಾನಪದ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ, ವಿಶ್ರಾಂತ ಕುಲಪತಿಗಳಾಗಿ ಮತ್ತು ನಮ್ಮ ಯಕ್ಷಗಾನ ಅಧ್ಯಯನ ಕೇಂದ್ರದ ಆರಂಭದ ನಿರ್ದೇಶಕರಾಗಿ ಈ ಕೇಂದ್ರವನ್ನು ಮುನ್ನಡೆಸಿದ ಪ್ರೊಫೆಸರ್ K ಚಿನ್ನಪ್ಪಗೌಡ ಅವರು ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಪ್ರೊಫೆಸರ್ ವಿವೇಕ್ ರೈ ಅವರ ಮಣದಿ ಅವರು ಕೋಕಿಲಮ್ಮ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರ ಸಹೋದರ ಉಲ್ಲಾಸ್ ಕಾರಂತರು ಮತ್ತು ಶ್ರೀಮತಿ ಮಾತಿನ ಹೋಗದಲ್ಲಿ ತಪ್ಪಿತು. ಉಲ್ಲಾಸರೈಗಳು ಬಂದಿದ್ದಾರೆ ಮತ್ತು ಅವರ ಶ್ರೀಮತಿಯವರು ಬಂದಿದ್ದಾರೆ. ಅವರಿಬ್ಬರಿಗೂ ಕೂಡ ಪ್ರೀತಿಯಿಂದ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಬೇರೆ ಬೇರೆ ವಿಭಾಗಗಳ ಪ್ರಾಧ್ಯಾಪಕರು ಆಗಮಿಸಿದ್ದಾರೆ. ಮತ್ತು ನಮ್ಮ ಕನ್ನಡ ವಿಭಾಗದ ಪ್ರಾಧ್ಯಾಪಕರು ಈ ಕಾರ್ಯಕ್ರಮಗಳ ಸಂಯೋಜನೆ ಜೊತೆಗೆ ನಮ್ಮ ಜೊತೆಗಿದ್ದಂಥ ನಾಗಪ್ಪಗೌಡ ಸರ್ ಮತ್ತು ಸೋಮಣ್ಣ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಮತ್ತು ಅನೇಕರು ಕಲಾವಿದರು ಇದ್ದಾರೆ, ಹಿರಿಯರು ಅನೇಕರು ನಮ್ಮ ಜೊತೆಗೆ ಬಂದಿದ್ದಾರೆ. ಗಣ್ಣ ತೆಕ್ಕಾರ ಅವರಿದ್ದಾರೆ, ಸದಾಶಿವ ಮಾಸ್ಟರ್ ಇದ್ದಾರೆ, ನಮ್ಮ ಪ್ರಸಾದ ರೈ ಕಲ್ಲಿಮಾರ್ ಅವರಿದ್ದಾರೆ, ನಮ್ಮ ರವೀಂದ್ರ ಮಾಸ್ಟರ್ ಬಂದಿದ್ದಾರೆ. ಹಾಗೆ ಅನೇಕ ಹಿರಿಯರು ಬಂದಿದ್ದಾರೆ. ಅಲ್ಲಿ ಸಿಂಡಿಕೇಟ್ ಸದಸ್ಯರಾದ ಅಚ್ಯುತಗಟ್ಟಿ ಅವರು ನಮ್ಮ ಜೊತೆಗೆ ಬಂದು ಸೇರಿದ್ದಾರೆ. ಹಿರಿಯ ವಿಮರ್ಶಕರಾದ ನಮ್ಮ ಅತ್ರಿ ಸೆಂಟರ್ನ ಹಿರಿಯರಾದ ಅಶೋಕವರ್ಧನ್ ಸರ್ ಮತ್ತು ದಂಪತಿ ಸಮೇತವಾಗಿ ಬಂದಿದ್ದಾರೆ. ನಮ್ಮ ಕಲಾವಿದರ ಬಳಗ, ನಮ್ಮ ಎಲ್ಲ ಪದ್ಯಾಣ ಗುರುಗಳು ಬಂದಿದ್ದಾರೆ ಅವರಿಗೆ. ಹಾಗೆಯೇ ಎಲ್ಲ
ಪಟ್ಟಾಭಿ ಸರ್ ಅವರು ಬಂದಿದ್ದಾರೆ, ಇಸ್ಮಾಯಿಲ್ ರವರು ಬಂದಿದ್ದಾರೆ, ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ. ನಮ್ಮ ವಿಭಾಗದ ಬೇರೆ ಬೇರೆ ವಿಭಾಗಗಳ ನಮ್ಮ ಕೆಮಿಸ್ಟ್ರಿ ವಿಭಾಗದಿಂದ ಭೋಜ ಪೂಜಾರಿ ಸರ್ ಅವರಿದ್ದಾರೆ, ಶಶಿರೇಖಾ ಮೇಡಮ್ ಅವರಿದ್ದಾರೆ, ಸಂಗಪ್ಪ ಸರ್ ಇದ್ದಾರೆ. ಅನೇಕ ಹಿರಿಯರು ಎಲ್ಲ ನೀವು ಆಗಮಿಸಿದ್ದೀರಿ. ಪ್ರಶಾಂತ್ ನಾಯಕ್ ಅವರಿದ್ದಾರೆ. ನಮ್ಮ ಎಲ್ಲರನ್ನು ಒಬ್ಬರ ಹೆಸರನ್ನು ಬಿಟ್ಟೋಗಿರುವ ಸಾಧ್ಯತೆಗಳಿವೆ, ದಯವಿಟ್ಟು ತಪ್ಪು ಭಾವಿಸಬೇಡಿ. ಎಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ವಿವಿಧ ವಿಭಾಗಗಳ ಕನ್ನಡ ವಿಭಾಗದ ವಿದ್ಯಾರ್ಥಿಗಳು, ಯೋಗ ವಿಭಾಗದ ವಿದ್ಯಾರ್ಥಿಗಳು, ನಮ್ಮ ರಸಾಯನಶಾಸ್ತ್ರದ ವಿಭಾಗದ ವಿದ್ಯಾರ್ಥಿಗಳು ಮತ್ತು ಚರಿತ್ರೆ ವಿಭಾಗದ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಬೇರೆ ಬೇರೆ ಪೀಠಗಳ ಸಂಶೋಧನಾರ್ಥಿಗಳು ಬಂದಿದ್ದಾರೆ. ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಯಕ್ಷಗಾನ ಅಧ್ಯಯನ ಕೇಂದ್ರ ಎಲ್ಲ ಚಟುವಟಿಕೆಗಳನ್ನು ನಿರ್ವಹಿಸ್ತಾ ಇರತಕ್ಕಂಥ ಸತೀಶ್ ಕೋಣಾಜೆ ಮತ್ತು ಸ್ವಾತಿ ಅವರಿದ್ದಾರೆ. ಅನೇಕರು ಎಲ್ಲರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಮತ್ತು ಹಾಗೆಯೇ ಇವತ್ತು ಕಾರ್ಯಕ್ರಮವನ್ನು ನೀಡುವುದಕ್ಕಾಗಿ ಬಂದಿರತಕ್ಕಂಥ ಕಲಾವಿದರಾದ ರಾಧಾಕೃಷ್ಣ ಕಲ್ಚಾರರು, ಗಣರಾಜ್ ಕುಂಬಳೆ, ನಾಗವೇಣಿ ಮಂಚಿ ಮತ್ತು ಭಾಗವತರಾದ ಸುಬ್ರಾಯ ಸಂಪಾಜಿ ಇವರನ್ನು ವಿಶೇಷವಾಗಿ ಸ್ವಾಗತ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸರ್ವರನ್ನು ಸ್ವಾಗತಿಸಿದ ತಮಗೂ ಹೃದಯ ಸ್ವಾಗತ ಸರ್. ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ಪುಸ್ತಕ ಮತ್ತು ಹೂವನ್ನು ನೀಡಿ ಸ್ವಾಗತಿಸುವ ಸಮಯ. ಪ್ರೊಫೆಸರ್ BA ವಿವೇಕ್ ರೈ ಅವರಿಗೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಸರ್ ಅವರು ಪುಸ್ತಕವನ್ನು ಹಾಗೂ ಹೂವನ್ನು ನೀಡಿ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಂತೆಯೇ ನಮ್ಮ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಅವರಿಗೆ ಯಕ್ಷಗಾನ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಧನಂಜಯ ಕುಂಬ್ಳೆಯವರು ಪುಸ್ತಕವನ್ನು ಹಾಗೆ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಂತೆಯೇ ಪ್ರೊಫೆಸರ್ BA ವಿವೇಕ್ ರೈ ಅವರ ಶಿಷ್ಯರು, ಪ್ರಸಿದ್ಧ ಯಕ್ಷಗಾನ ಅರ್ಥಧಾರಿಗಳು, ಲೇಖಕರು ಆದ ಶ್ರೀ ರಾಧಾಕೃಷ್ಣ ಕಲ್ಚಾರ್ ಅವರಿಗೂ ಕೂಡ ನಮ್ಮ ಯಕ್ಷಗಾನ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಧನಂಜಯ ಕುಂಬ್ಳೆಯವರು ಪುಸ್ತಕ ಹಾಗೂ ಹೂವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಈಗ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ದೀಪವನ್ನು ಬೆಳಗಿಸುವ ಮೂಲಕ ಶುಭ ಆರಂಭವನ್ನು ನೀಡಬೇಕಾಗಿ ಪ್ರೊಫೆಸರ್ BA ವಿವೇಕ್ ರೈ ಅವರಲ್ಲಿ, ಅಂತೆಯೇ ವೇದಿಕೆಯಲ್ಲಿರುವ ನಮ್ಮ ಮಾನ್ಯ ಕುಲಪತಿಗಳಲ್ಲಿ ಹಾಗೆ ರಾಧಾಕೃಷ್ಣ ಕಲ್ಚಾರ್ ಅವರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. No, ask her. Beatrice, brother, please come. Please, sir, he will come. Please, sir, yeah. Yeah, I understand. Right. Can we have this fan switched off for a while? Sir, please. Thank you. You represent the family. ಮಲ್ಲೆ ಕಾರಂತರಲ್ಲಿ ಆನೆ ಬುದ್ಧಿತ್ಲೆ ಗಣರಾಜ್ ನಾಗವೇಣಿ ಅಲ್ಲಿ ಮೂಲೆ ಕೂತು ನಾಗವೇಣಿ ಮೇಡಮ್ ಮನೆ ನೀವು ಬನ್ನಿ ಸುಬ್ರೇನ್ ಬನ್ನಿ ಗುರುಗಳು ಅದೇ ಪ್ರೊಫೆಸರ್ BA ವಿವೇಕ್ ರೈ ಅವರ ಕುರಿತಾಗಿ ಅಭಿವಂದನಾ ನುಡಿಗಳನ್ನಾಡಬೇಕಾಗಿ ಪ್ರಸಿದ್ಧ ಯಕ್ಷಗಾನ ಅರ್ಥಧಾರಿಗಳು, ಪ್ರೊಫೆಸರ್ ಶಿಷ್ಯರು ಆದ ಶ್ರೀ ರಾಧಾಕೃಷ್ಣ ಕಲ್ಚಾರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಮತ್ತು ನಮ್ಮ ಹಳೆಯ ಮಿತ್ರರಾದ ಪ್ರೊಫೆಸರ್ PL ಧರ್ಮ ಅವರೇ, ನಮ್ಮ ಗುರುಗಳಾದ ಪ್ರೊಫೆಸರ್ BA ವಿವೇಕ್ ರೈ ಅವರೇ ಮತ್ತು ಎಲ್ಲ ಹಿರಿಯರೇ, ಗಣ್ಯರೇ, ಸ್ನೇಹಿತರೆ,
ಪ್ರಸಂಗದ ಒಂದು ಪದ್ಯಕ್ಕೆ ಅರ್ಥ ಹೇಳು ಅಂತಂದರೆ ನಡುರಾತ್ರಿ ಎಬ್ಬಿಸಿದ್ರೆ ಹೇಳಿಬಿಡ್ತೇನೆ, ನಾನು ಕಷ್ಟ ಇಲ್ಲ. ಇದೇನಾಗಿದೆ ಅಂತಂದರೆ ಇಡೀ ಪ್ರಸಂಗಕ್ಕೆ ಅರ್ಥ ಹೇಳು ಅಂತ ಹೇಳಿದಾಗ ಆಗಿದೆ. ವಿವೇಕರೈಗಳ ಬಗ್ಗೆ ಏನು ಅಂತ ಹೇಳೋದು, ಹುಡುಕಿದರೆ ಒಂದು ಶಬ್ದ ಅವರನ್ನು ಚಿತ್ರಿಸಬಹುದಾದ್ದು ಸಿಗ್ತದ ಅಂತ ನೋಡಿದೆ. ನನಗೆ ಧನಂಜಯ ಕುಂಬಳೆಯವರು ಹೆಕ್ಕಲಿಕ್ಕೆ ಒಂದು ಶಬ್ದ ಕೊಟ್ಟರು, ಧ್ವನಿರಮ್ಯ ಅಂತ ಒಂದು ಶಬ್ದ ಬಳಸಿದರು ಅವರು. ಬಹುಶಃ ಪ್ರೊಫೆಸರ್ ಬಗ್ಗೆ ತುಂಬ ಸೊಗಸಾಗಿ ಅದನ್ನು ಅನ್ವಯಿಸಬಹುದು ಅಂತ ನನಗನ್ನಿಸ್ತದೆ. ಅವರ ಧ್ವನಿ ಕೇಳಲಿಕ್ಕೆ ತುಂಬ ರಮ್ಯ ಮತ್ತು ಅವರ ಮಾತಿನ ಧ್ವನಿಯೂ ರಮ್ಯ. ಇಡೀ ವ್ಯಕ್ತಿತ್ವ ಒಂದು ಆಕರ್ಷಣೆಗೆ, ಒಂದು ನಮ್ಮೆಲ್ಲರನ್ನು ಸೆಳೆಯುವ ಒಂದು ಯೋಗ್ಯತೆಗೆ ಪಾತ್ರತೆ ಉಳ್ಳ ವ್ಯಕ್ತಿತ್ವ ಅದು. ತುಂಬ ವರ್ಷಗಳ ಹಿಂದೆ 88ರಲ್ಲಿ ಕೊಣಾಜೆಗೆ ಕನ್ನಡ ಎಮ್ಮೆಗೆ ಸೇರಲಿಕ್ಕೆ ಬಂದಾಗ ಅವರನ್ನು ಮೊದಲ ಬಾರಿಗೆ ನಾವು ನೋಡಿದ್ದು. ಎತ್ತರದ ಆಳ್ತನ, ನಾವು ಸಂಗೀತ ಭಾಷೆಯಲ್ಲಿ ಹೇಳುವುದಾದರೆ ಷಡ್ಜದ ಧ್ವನಿ, ಬೇಸ್ ವಾಯ್ಸ್ ಅಂತ ಹೇಳ್ತೇವಲ್ಲ ಅದು, ಮತ್ತು ನಮ್ಮನ್ನು ಇಡೀ ಶೋಧ ಮಾಡ್ತಾರೋ ಅನ್ನುವ ಒಂದು ತೀಕ್ಷ್ಣವಾದ ದೃಷ್ಟಿ. ಅದೇ ವಿವೇಕರೈಗಳು ಇಷ್ಟು ವರ್ಷದ ಮೇಲೂ ಹಾಗೇ ಇದ್ದಾರೆ. ನಾವು ಮಾತ್ರ ಮುದುಕರಾಗಿದ್ದೇವೆ, ಜೀವನದ ಉತ್ಸಾಹವನ್ನು ಸ್ವಲ್ಪ ಸ್ವಲ್ಪ ಕಳ್ಕೊಳ್ತಾ ಇದ್ದೇವೆ. ಜೀವನವನ್ನು ಒಂದು ಯಾನಕ್ಕೆ ಹೋಲಿಸಿದರು ನಮ್ಮ ಹಿರಿಯರು. ಈ ಯಾನ, ಈ ಪ್ರಯಾಣ ಎಲ್ಲಿಂದ ಎಲ್ಲಿಗೆ ಅಂತ ನೋಡಿದರೆ, ಪ್ರೊಫೆಸರಿಗೆ ಅನ್ವಯಿಸುವುದಾದರೆ ನಾವು ಪುಣಚದ ಅಗ್ರಾಳ ಎಂಬ ಹಳ್ಳಿಯಿಂದ ಜರ್ಮನಿಯವರೆಗೆ, ಬೋರ್ಡ್ ಹೈಸ್ಕೂಲ್ನ ಅಧ್ಯಾಪನದಿಂದ ವಿಶ್ವವಿದ್ಯಾಲಯದ ಕುಲಪತಿ ಪೀಠದವರೆಗೆ, ಅಂದರೆ ಬಹುವಿಸ್ತಾರವಾದ ಸುದೀರ್ಘವಾದ ಪ್ರಯಾಣ. ಅವರಲ್ಲಿ ನಮ್ಮ ಈ ಪ್ರಾಚೀನ ಪರಂಪರೆಯಲ್ಲಿ ಹೇಳುವ ಒಂದು ಋಷಿತ್ವದ ಗುಣ ಉಂಟು. ತಪಸ್ವಾಧ್ಯಾಯ ನಿರತಂ, ತಪಸ್ಸು ಮತ್ತು ಸ್ವಾಧ್ಯಾಯ, ತನ್ನಷ್ಟಕ್ಕೆ ತಾನೇ ಅಧ್ಯಯನ ಮಾಡುವ, ಅದನ್ನು ಮನನ ಮಾಡುವ, ಮಥನ ಮಾಡುವ ಒಂದು ಪ್ರವೃತ್ತಿ, ಅದು ಭಾರತೀಯ ಪರಂಪರೆಯ ಋಷಿತ್ವಕ್ಕೆ ಸಲ್ಲತಕ್ಕದ್ದು. ಅಂತಹ ಒಂದು ಋಷಿತ್ವವನ್ನು ನಾವು ಅವರಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಉಂಟು. ಆದ್ದರಿಂದಲೇ ಇವತ್ತಿನ ಭೀಷ್ಮಾರ್ಜುನ ಕಾಳಗ ಎಂಬ ಪ್ರಸಂಗದ ಕೇಂದ್ರ ಪಾತ್ರ ಭೀಷ್ಮ ಹೇಗೋ, ಅವನಿಗೆ 8 ಶತಮಾನದ ವಯಸ್ಸು ಅಂತ ಹೇಳ್ತಾರೆ ಕಥೆ ನಡೆಯುವಾಗ. 80ರ ಸಂಭ್ರಮಕ್ಕೆ ಕಾಲಿಟ್ಟಿರುವ ಪ್ರೊಫೆಸರ್ ವಯಸ್ಸು ಆ ಭೀಷ್ಮರ ವಯಸ್ಸಿಗೆ ಹತ್ತಿರ ಇರುವುದರಿಂದ, ಅಂದರೆ ಅನುಪಾತ ಪ್ರಕಾರ ನಾವು ಲೆಕ್ಕ ಹಾಕುವುದಾದರೆ ಅದು 8, ಇದು 8. ಹಾಗಾಗಿ ಆ ಭೀಷ್ಮತ್ವದ ಒಂದು ವಿಶೇಷ ಯೋಗ್ಯತೆಯನ್ನು ನಾವು ಅವರಲ್ಲಿ ಕಾಣಬಹುದು ಅಂತ ನನಗನ್ನಿಸ್ತದೆ. ಪಂಪನ, ವಿಶೇಷವಾಗಿ ಪಂಪನ 2 ಕಾವ್ಯಗಳನ್ನು ನಮಗೆ ಅವರು 1 ವರ್ಷ ಪಾಠ ಮಾಡಿದರು. ಮತ್ತಿನ ವರ್ಷ ವಿಮರ್ಶೆಯ ಪತ್ರಿಕೆಯ ಪಾಠ ಮಾಡಿದರು. ಈಗಲೂ ಅವರು ವಿವರಿಸ್ತಾ ಇದ್ದದ್ದು ನೆನಪಿನಲ್ಲಿ ಉಂಟು. ಒಂದು ಕನ್ನಡ ಪಂಡಿತರು ಹೈಸ್ಕೂಲ್ನಲ್ಲಿ ವಿವರಿಸ್ತಾ ಇದ್ದ ಹಳೆಗನ್ನಡ ಪದ್ಯಗಳು, ಇನ್ನೊಂದು ವಿವೇಕರೈಗಳು ಕ್ಲಾಸಿನಲ್ಲಿ ವಿವರಿಸ್ತಾ ಇದ್ದ ಪದ್ಯಗಳು. ಶ್ರೀಯ ನರಾತಿ ಸಾಧನ ಪಯೋನಿಧಿಗಳು ಪಡೆದು ಜೀಯನೆ ಕೊಳ್ಳದೆ, ಆ ಧ್ವನಿ, ಅದನ್ನು ಅವರು ವಿವರಿಸ್ತಾ ಇದ್ದ ರೀತಿ, ಆದರೆ ಶಬ್ದಗಳಿಗಿರುವ ಇನ್ನೊಂದು ಮುಖದ ಅರ್ಥದ ಅವಲೋಕನ, ಇದನ್ನೆಲ್ಲ ಮಾಡ್ತಾ ಮಾಡ್ತಾ ನೀವು ನಂಬ್ತಿರೋ ಇಲ್ವೋ 4 ಗಂಟೆ ಅವರು ಕ್ಲಾಸ್ ಮಾಡಿದ್ದುಂಟು ಕಂಟಿನ್ಯೂಸ್. ಆದರೆ ನಮಗದು ಬೋರ್ ಅಂತ ಆಗ್ತಿರ್ಲಿಲ್ಲ, ಬೇಡ ಅಂತ ಆಗ್ತಿರ್ಲಿಲ್ಲ. ಯಾಕಂದರೆ ಅದರಲ್ಲಿ ನಾನಾಗ ಹೇಳಿದ ಧ್ವನಿರಮ್ಯತೆ ಅದಕ್ಕೆ ಕಾರಣ. ಒಬ್ಬ ಅಧ್ಯಾಪಕರಾಗಿ, ಅಥವಾ ನಾವು ಹಳೆಯ ಕ್ರಮದಿಂದ ಹೇಳುವುದಾದರೆ ಅಧ್ಯಯನ ಅಧ್ಯಾಪನ, ಇದನ್ನು ಎರಡನ್ನೂ ಮಾಡಬಲ್ಲವರಾಗಿ ಸಾವಿರಾರು ವಿದ್ಯಾರ್ಥಿಗಳ ಹೃದಯದಲ್ಲಿ ಈಗಲೂ ಸ್ಥಾನವನ್ನು ಭದ್ರಪಡಿಸಿಕೊಂಡಿರುವ ಪ್ರೊಫೆಸರ್ ಅವರನ್ನು ಚಿತ್ರಿಸಲಿಕ್ಕೆ ನನಗೆ ಕಷ್ಟ ಆಗ್ತದೆ ಅಂದರೆ ನನ್ನಲ್ಲಿ ಶಬ್ದ ಸಿಕ್ಕುವುದಿಲ್ಲ. ಹೇಗಪ್ಪ ವಿವರಿಸುವುದು? ಅವರನ್ನು ಕಾಣುವಾಗ ನಮಗೆ ಗೊತ್ತಿಲ್ಲದೆ ನಮ್ಮ ತಲೆ ಬಾಗ್ತದೆ. ಅವರ ಎತ್ತರದ ಎದುರು ನಾವು ಕುಬ್ಜರು ಅಂತ ಅನ್ನಿಸ್ತದೆ. ಜೀವನೋತ್ಸಾಹವನ್ನು ಕಳ್ಕೊಳ್ಳದೆ ಅವತ್ತು ಹೇಗೆ ಸಾಹಿತ್ಯ, ವಿಮರ್ಶೆ, ಸಂಶೋಧನೆ, ಜಾನಪದ ಹೀಗೆ ಬಹುಮುಖಗಳಲ್ಲಿ
ತಮ್ಮನ್ನು ತಾವು ಆಸಕ್ತಿಯಿಂದ ತೊಡಗಿಸಿಕೊಂಡಿದ್ದರೋ ಅದೇ ತಪಸ್ವಾಧ್ಯಾಯ ನಿರತ ಸ್ವಭಾವವನ್ನು ಅವರು ಇವತ್ತೂ ತೋರಿಸ್ತಾ ಇದ್ದಾರೆ. ಮೊನ್ನೆ ಅವರು ಮನೆಗೆ ಹೋದಾಗ ಪುಸ್ತಕಗಳ ರಾಶಿಯನ್ನು ತೋರಿಸಿ, ನೋಡಪ್ಪ ನಮ್ಮ ಪುಸ್ತಕ ಸಂಗ್ರಹ ಒಂದು ಸಲ ನೋಡಿ ಅಂತ. ಮೊದಲಾದರೆ ನನಗೊಂದು ಸ್ವಲ್ಪ ವ್ಯಂಗ್ಯ ಕಾಣ್ತಿತ್ತು ಅದರಲ್ಲಿ, ನಿನ್ನ ಹಣೆ ಬರೋಕ್ಕೆ ನೀನು ಇಷ್ಟೆಲ್ಲ ಓದಲಿಕ್ಕಿಲ್ಲ, ಒಮ್ಮೆ ನೋಡು ಅಂತ ಹೇಳಿದರು ಅಂತ. ಆದರೆ ಅವರು ಆ ದೃಷ್ಟಿಯಿಂದ ಹೇಳಿದ್ದಲ್ಲ. ಪುಸ್ತಕದ ಒಂದು ಅಗಾಧವಾದ ಸಂಗ್ರಹ ಅವರಲ್ಲಿ ಉಂಟು ಮತ್ತು ಅದನ್ನು ನಿತ್ಯ ಓದುವ ಮನನ ಮಾಡುವ ಮತ್ತು ಹೊಸ ದೃಷ್ಟಿಯಿಂದ ಅದನ್ನು ಕಾಣುವ, ಅದನ್ನು ಉಳಿದವರಿಗೆ ಹೇಳುವ ಈ ಎಲ್ಲ ಗುಣಗಳು ಒಬ್ಬ ಅಧ್ಯಾಪಕನಿಗೆ, ನಮ್ಮ ಪರಂಪರೆಯಲ್ಲಿ ಆಚಾರ್ಯತ್ವ ಅಂತ ಹೇಳ್ತೇವಲ್ಲ, ಅದನ್ನು ಹೊಂದಿದವರು ವಿವೇಕರೈಗಳು. ವಿದ್ಯಾರ್ಥಿಗಳಾಗಿದ್ದಾಗ ಅವರನ್ನು ನೋಡಿ ಹೆದರ್ತಾ ಇದ್ದೆವು, ಗೌರವದಿಂದ ಕಾಣ್ತಾ ಇದ್ದೆವು. ಈಗ ಹೆದರಿಕೆ ಇಲ್ಲ, ನಮಗೆ ಗೌರವ ಹಾಗೆ ಉಳಿದಿದೆ. ಯಾಕಂದರೆ ಈಗ ಅವರು ಹೆದರಿಸುವ ಹಾಗೆ ನಾವು ಇಲ್ಲ ಅನ್ನೋ ಒಂದು ಭರವಸೆ ನಮಗೆ. ಆಗ ಸ್ವಲ್ಪ ಕೀಟಲೆಗಳು ಇತ್ಯಾದಿ ಎಲ್ಲ ಇತ್ತು ನಮ್ಮಲ್ಲಿ ಕೂಡ. ಪ್ರೊಫೆಸರ್ ಬರ್ತಾರೆ ಅಂದರೆ ಮಾತ್ರ ನಾವು ಸುಮ್ಮನಿರ್ತಿದ್ದೆವು. ಹಾಗಾಗಿಯೇ ಆ ಸಲುಗೆಯನ್ನು ಆಗ ಡಿಪಾರ್ಟ್ಮೆಂಟಲ್ಲಿ ನಮಗೆ ಅಧ್ಯಾಪಕರಾಗಿದ್ದ ಸರ್ ಚಿನ್ನಪ್ಪಗೌಡರು, ಬಿಳಿಮಲೆಯವರು, ಇವರ ಜೊತೆಯಲ್ಲಿ ಎಲ್ಲ ಇಟ್ಟುಕೊಂಡಿದ್ದೆವು. ಅವರ ಜೊತೆಯಲ್ಲಿ ಈಗಲೂ ಸಲುಗೆಯೇ ಉಂಟು. ಎಲ್ಲರೂ ಚಿನ್ನಪ್ಪಗೌಡರಿಗೆ ಸನ್ಮಾನ ಮಾಡಿ ಅಭಿನಂದನೆ ಮಾಡು ಅಂತ ಹೇಳಿದರೆ ನನಗಿದೇ ಗಡಿಬಿಡಿ ಆಗ್ತದೆ. ನಾವು ಸಲುಗೆಯಿಂದ ಮಾತಾಡೋದಾ ಅಲ್ಲ ಅಧ್ಯಾಪಕರು ಎಂಬ ಎತ್ತರದ ಗೌರವದಿಂದ ಮಾತಾಡೋದು ಅಂತ. ಪ್ರೊಫೆಸರ್ ಬಗ್ಗೆ ನಮಗೆ ಸಲುಗೆ ಇಲ್ಲ, ಈಗಲೂ ಇಲ್ಲ. ಆದರೆ ಆ ಭಯಮಿಶ್ರಿತವಾದ ಒಂದು ಗೌರವ, ಅವರ ಕುರಿತಾದ ಒಂದು ಕುತೂಹಲ ಈಗಲೂ ಉಂಟು. ನಾನು ಯಾಕಿದನ್ನು ಹೇಳ್ತೇನೆ ಅಂತಂದರೆ, ಒಬ್ಬ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಸ್ಥಾಯಿಯಾಗಿ ಇಂತಹ ಒಂದು ಗುಣವನ್ನು, ಒಂದು ಸ್ಥಾನವನ್ನು ಪಡೆಯಬೇಕು ಅಂತಾದರೆ ಆ ಅಧ್ಯಾಪನ ಸಾಮಾನ್ಯ ದರ್ಜೆಯ ಅಧ್ಯಾಪನ ಅಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ 80ರಲ್ಲಿ ಸಂಭ್ರಮವನ್ನು ಆಚರಿಸುತ್ತಿರುವ, ಅದಕ್ಕಿಂತ ಹೆಚ್ಚಾಗಿ ನನ್ನ ವಿದ್ಯಾರ್ಥಿಗಳು ಒಂದು ತಾಳಮದ್ದಲೆ ಮಾಡಲಿ ಎನ್ನುವ ಒಂದು ಅನುಗ್ರಹವನ್ನು ತೋರಿದ ಅವರಿಗೆ ನಾವು ಆ ನೆಲೆಯಿಂದಲೂ ಕೃತಜ್ಞರಿದ್ದೇವೆ. ಮತ್ತು ಅವರು ಕಾರಂತರ ಒಡನಾಟದಲ್ಲಿದ್ದವರು ಪುತ್ತೂರಿನಲ್ಲಿದ್ದಾಗ. ಮೊನ್ನೆ ಯಾರೋ ಮಾತಾಡ್ತಾ ಹೇಳ್ತಿದ್ರು, ಅವರು ನನಗೆ ಪುತ್ತೂರಲ್ಲಿ ಮಾಸ್ಟರ್ ಆಗಿದ್ದರು ಅಂತ. ಅವರು ಹೇಗೆ ನಿಮಗೆ ಮಾಸ್ಟರ್ ಆಗಿರಲಿಕ್ಕೆ ಸಾಧ್ಯ, ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದವರು? ಇಲ್ಲ, ಮತ್ತೆ ನೋಡಿದರೆ ಅವರು 1 ವರ್ಷ ಪುತ್ತೂರು ಬೋರ್ಡ್ ಹೈಸ್ಕೂಲ್ನಲ್ಲಿ ಅಧ್ಯಾಪಕರಾಗಿದ್ದರು. ಆಗ ಅವರಿಂದ ಕಲಿತು ಅವರು ನೆನಪಿಟ್ಟುಕೊಂಡಿದ್ದಾರೆ. ಅಂದರೆ ನೀವು ಯೋಚನೆ ಮಾಡಿ, ಹತ್ತಿರ ಅವರ ವಯಸ್ಸಿನವರೇ, ಒಂದು 8-10 ವರ್ಷ ವ್ಯತ್ಯಾಸ ಇರ್ಬೋದು. ಅಂದರೆ ಆಗಲೂ ಶಿಷ್ಯರ ಎದೆಯಲ್ಲಿ ಒಂದು ಭದ್ರ ಮುದ್ರೆಯನ್ನು ಒತ್ತಿದ ವಿಶಿಷ್ಟ ಅಧ್ಯಾಪನ ಗುಣ ಅವರದ್ದು. ಚಿತ್ತಾಪಹಾರಕ ಅಂತ ಒಂದು ಮಾತುಂಟು, ಶಿಷ್ಯ ಚಿತ್ತಾಪಹಾರಕ ಅಂತ ಗುರುವಿಗೆ. ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳುಂಟು. ತಾಪವನ್ನು ಹರಿಸುವವ ಅಂತ, ಮನಸ್ಸಿನ ತಾಪವನ್ನು ಹರಿಸುವವ ಅಂತ. ಇನ್ನೊಂದು ಚಿತ್ತವನ್ನು ಅಪಹರಿಸುವ ಅಂತ, ಸೆಳೆಯುವವ ಅಂತ. ಹೀಗೆ ಬೇರೆ ಬೇರೆ ಅರ್ಥಗಳುಂಟು. ಆ ಎಲ್ಲ ಅರ್ಥಕ್ಕೂ ಅನ್ವಯವಾಗುವ ಅಧ್ಯಾಪಕನಾಗಿ ಪ್ರೊಫೆಸರ್ ಅವರು ಗಳಿಸಿದ ಸ್ಥಾನ ಉಳಿದ ಎಲ್ಲಕ್ಕಿಂತ ದೊಡ್ಡದು ಅಂತ ನಾನು ಎಣಿಸ್ತೇನೆ. ಹಾಗಾಗಿ ಅವರು ಶತಾಯುಷಿಗಳಾಗಲಿ. ಮತ್ತು 100ರ ಸಂಭ್ರಮದಲ್ಲಿಯೂ ಸರ್ ಒಂದು ತಾಳಮದ್ದು ನಾವಿದ್ದರೆ ಮಾಡಬೇಕು ಅಂತ ನನಗೊಂದು ಆಸೆ ಉಂಟು. ಅಂಥದ್ದೊಂದು ಸಾಧ್ಯ ಆಗಲಿ ಅಂತ ಹೇಳ್ತಾ, ಅವರಿಗೆ ಅಭಿನಂದನೆ ಹೇಳುವ ವಯಸ್ಸು ಸ್ಥಾನ ಎರಡೂ ನನ್ನದಲ್ಲ, ಅಭಿವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕೊಟ್ಟ ಮಾತಿನ ಪ್ರಕಾರ 10 ನಿಮಿಷದಲ್ಲಿ, ಧನಂಜಯರೇ 10 ನಿಮಿಷದಲ್ಲಿ ಮುಗಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಪ್ರೊಫೆಸರ್ BA ವಿವೇಕರೈಗಳ ಬಗ್ಗೆ ಅಭಿವಂದನೆಯ ನುಡಿಗಳನ್ನಾಡಿದ ಅವರ ಶಿಷ್ಯ ಶ್ರೀ ರಾಧಾಕೃಷ್ಣ ಕಲ್ಚಾರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದೇವದಾಸ ಭಂಡಾರಿಯವರು, ಆನಂದ ಅಸೈಗೋಳಿಯವರು, ರಾಮಚಂದ್ರ ಭಟ್ ಅವರು, ಪ್ರವೀಣ್ ಅಮ್ಮೆಂಬಳ ಅವರು, ಸಾರಂಗ್ನ ಎಡ್ವರ್ಡ್ ಲೋಬೋ ಅವರು, ಸುಬ್ರಾಯ ಸಂಪಾಜಿ ಅವರ ಕುಟುಂಬಸ್ಥರು, ವಾರ್ತಾಭಾರತಿ, ಅಬ್ಬಕ್ಕ TV ಮತ್ತು ವಿವಿಧ ಮಾಧ್ಯಮದ ಬಂಧುಗಳು, ದಾಖಲೀಕರಣದಲ್ಲಿ ಸಹಕರಿಸ್ತಾ ಇರುವಂತಹ ಚಂದ್ರಶೇಖರ MB ಅವರು ತಮ್ಮೆಲ್ಲರ ಉಪಸ್ಥಿತಿಯನ್ನು ಗುರುತಿಸಿ ಗೌರವಿಸಿ ತಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮದಲ್ಲಿ ಮುಂದೆ ಹೋಗುತ್ತಾ ಇದ್ದೇವೆ. ಈಗ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರು ನಮ್ಮ ಮಾನ್ಯ ಕುಲಪತಿಗಳು. ಎಲ್ಲ ಸಾಹಿತ್ಯಿಕ ಕಾರ್ಯಕ್ರಮಗಳಿಗೂ ಕೂಡ ಯಾವತ್ತೂ ತುಂಬು ಪ್ರೋತ್ಸಾಹವನ್ನು ಕೊಡುವವರು. ಅವರು ತಮ್ಮ ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಸಮಯ ಪಾಲನೆಯನ್ನು ನಾನು ಮಾಡಬೇಕಾಗಿದೆ. ಹೆಚ್ಚು ನಾವು ಕಲಾಭಿನಂದನೆಯನ್ನು ಕಣ್ತುಂಬಿಕೊಳ್ಳಿಕ್ಕೆ ಕಾಯ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ 2 ಮಾತುಗಳನ್ನು ಹೇಳಲಿಕ್ಕೆ ನಾನು ನಮ್ಮ ಗುರುಗಳಾದ ಪ್ರೊಫೆಸರ್ BA ವಿವೇಕರಲ್ಲಿ ಅನುಮತಿ ಪಡ್ಕೊಂಡು ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೇನೆ. ವಿಶಿಷ್ಟವಾದ ಕಾರ್ಯಕ್ರಮ,
ವಿಶೇಷವಾದ ಕಾರ್ಯಕ್ರಮ ಅಂತ ನಮ್ಮ ಡಿ ಕೆ ಅವರು, ಧನಂಜಯ ಕುಂಬಳೆ ಅವರ ಹೆಸರನ್ನು ಡಿ ಕೆ ಅಂತ ಬರ್ಕೊಂಡಿದ್ದೀನಿ, ಬೇರೆ ಏನು ಅರ್ಥ ಮಾಡ್ಕೋಬೇಡಿ. ಡಿ ಕೆ ದೊಡ್ಡ ಹೆಸರು ಕರ್ನಾಟಕದಲ್ಲಿ ಇವತ್ತು. ಧನಂಜಯ ಕುಂಬಳೆ ಅವರು ಹೇಳಿದಾಗ ನನಗಿದು ವಿಶಿಷ್ಟ ಕಾರ್ಯಕ್ರಮ ಅಂತ ಅನಿಸಿತ್ತು. ಯಾಕೆ ಅಂತಂದರೆ ಅಲ್ಲಿ ಕೂತ್ಕೊಂಡಾಗ ನನಗೆ ಮೊದಲು ಕಂಡದ್ದು ಈ ಮುಂದಿನ ಇದರಲ್ಲಿರುವ ಸಾಧಕರ ಮುಖಗಳಲ್ಲ, ಎಲ್ಲ ಸಾಧಕರು ಈ ಮುಂದುಗಡೆ ಇರೋರು. ಈ ಹಿಂದ್ಗಡೆ ಕೂತಿರೋ ನಮ್ಮ ಮಕ್ಕಳನ್ನು ನೋಡಿ ನನಗೆ ಭಾಳ ಖುಷಿಯಾಯಿತು. ಆ್ಯಕ್ಚುಲಿ ಈ ಥರದೊಂದು ಕಾರ್ಯಕ್ರಮದ ಹಿಂದುಗಡೆ ಒಂದು ಭಾಳ ದೊಡ್ಡ ಮೆಸೇಜ್ ಇದೆ ಮಕ್ಕಳೇ. ಇದು ಕೇವಲ ಒಬ್ಬ ಹಿರಿಯ ಪ್ರಾಧ್ಯಾಪಕರನ್ನು ಕರ್ಕೊಂಡು ಬಂದು ಅವರ ಹೆಸರಿನಲ್ಲಿ ಅವರು ಪೂರೈಸಿರುವ 8 ದಶಕಗಳ ಸಾಧನೆಯ ಬಗ್ಗೆ ಮಾತನಾಡುವ ಅಥವಾ ಅವರನ್ನು ಹೊಗಳುವ ಕಾರ್ಯಕ್ರಮ ಅಲ್ಲ. ಈ ಪರಂಪರೆಗೆ ನೀವು ಸಾಕ್ಷಿಯಾಗಿದ್ದೀರಿ ಅನ್ನೋದು ನನಗೆ ಬಹಳ ಮೆಚ್ಚುಗೆಯಾದ ವಿಷಯ. ಮತ್ತು ನೀವು ಇದಕ್ಕೊಂದು ಸಮಯ ಕೊಟ್ಟರಲ್ಲ, ಎಲ್ಲ ಕೆಮಿಸ್ಟ್ರಿಯವರು ಅಲ್ವಾ, ಇಷ್ಟೊತ್ತಿಗೆ ತಾವೆಲ್ಲರೂ ಬ್ಯಾಂಡ್ನಲ್ಲಿದ್ದಿರಿ, ನಾಸಿಕ್ ಬ್ಯಾಂಡ್ನಲ್ಲಿ ಎಂಜಾಯ್ ಮಾಡಿದ್ರಿ, ಆಮೇಲೆ ಲ್ಯಾಬೋರೇಟರಿನಲ್ಲಿ ಇರಬೇಕಾದ ನೀವು ಈ ಮಕ್ಕಳ ನೀವಿಲ್ಲಿ ಬಂದು ಕೂತಿದ್ದೀರಿ ಅಂತ ಐ ಆಮ್ ಸೋ ಪ್ರೌಡ್ ಆಫ್ ಯು. ಐ ಟೆಲ್ ಯು ವೈ. ನೀವು ವಿಜ್ಞಾನ ವಿದ್ಯಾರ್ಥಿಗಳಿಗೆ ಸಾಹಿತ್ಯ ಮತ್ತು ವಿಜ್ಞಾನ ವಿದ್ಯಾರ್ಥಿಗಳಿಗೆ ಒಬ್ಬ ಸಾಹಿತಿ, ವಿಜ್ಞಾನ ವಿದ್ಯಾರ್ಥಿಗಳಿಗೆ ಕನ್ನಡ ಪ್ರಾಧ್ಯಾಪಕರದ್ದು ಏನೋ ಕಾರ್ಯಕ್ರಮ ನಡೀತಾ ಇದೆ ಅಂತೇಳಿ ಕಂಪೇಲ್ ಮಾಡಿ ಬಂದದಲ್ಲ ನೀವು. ಯು ಹ್ಯಾವ್ ನಾಟ್ ಬೀನ್ ಫೋರ್ಸ್ ಟು ಬಿ ರೈಟ್. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಇದನ್ನು ನೀವು ನೋಡಿ. ಈ ಕಾರ್ಯಕ್ರಮದ ಹಿನ್ನೆಲೆ ಏನು ಅಂತಂದರೆ, ವಿಶ್ವವಿದ್ಯಾನಿಲಯದಲ್ಲಿ ದಿಸ್ ಇಸ್ ವಾಟ್ ವಿ ಅಂಡರ್ಸ್ಟ್ಯಾಂಡ್. ನಮ್ಮನ್ನೆಲ್ಲ ರೂಪಿಸಿದಂಥ ಒಬ್ಬ ಪ್ರಾಧ್ಯಾಪಕ, ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ವಿಶ್ವವಿದ್ಯಾನಿಲಯನ ಕಟ್ಟುವಲ್ಲಿ, ಬ್ರಿಕ್ ಬೈ ಬ್ರಿಕ್ ಕಟ್ಟುವಲ್ಲಿ ಬಹಳ ಮಹತ್ತರವಾದ ಪಾತ್ರ ವಹಿಸಿದಂಥ ಪ್ರೊಫೆಸರ್ ವಿವೇಕರೈ ಅವರಿಗೆ ನಾವು ಗೌರವ ಕೊಡೋದಲ್ಲ, ಇಡೀ ನಮ್ಮ ಜೀವಮಾನ ಇಡೀ ಅವ್ರಿಗೆ ನಮ್ಮ ಕರ್ತವ್ಯವನ್ನು ಮಾಡಿಕೊಡ್ಬೇಕಾದ ಕೆಲಸ ಇದೆ. ನೀವು ನಾನು ಇವತ್ತಿಲ್ಲಿ ಕೂತಿದ್ದೀವಿ ಅಂತಂದರೆ ಅದು ಬಹುಶಃ ಅವರ ಕಾರಣದಿಂದಲೇ, ಅವರು ಮತ್ತು ಅವರ ಸಹೋದ್ಯೋಗಿ ಮಿತ್ರರ ಕಾರಣದಿಂದಲೇ. ಇವರು ಇಲ್ಲದಿದ್ದರೆ ಅವತ್ತು ಆ ಕಾಲದಲ್ಲಿ ವಿಶ್ವವಿದ್ಯಾಲಯದ ಪ್ರಥಮ ಹಂತದ ಕಾಲದಲ್ಲಿ ಈ ವಿಶ್ವವಿದ್ಯಾನಿಲಯನ ನಾವು ಪರಿಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಸಾಮಾನ್ಯ ಸಾಮಾಜಿಕ ವಿಜ್ಞಾನದ ವಿದ್ಯಾರ್ಥಿ ಆಗಿದ್ದುಕೊಂಡು ಇವರನ್ನು ಹೇಗೆ ಗೌರವಿಸಬೇಕು ಅಂತ ತಿಳ್ಕೊಂಡಾಗ ಒಂದು ಪದ ನನ್ನ ಮನಸ್ಸಿಗೆ ಬಂದದ್ದನ್ನು ನಿಮ್ಮ ಮುಂದೆ ಹಂಚ್ಕೋತೀನಿ. ಸಾಹಿತಿ ಅಂತ ನಾನು ಅವರನ್ನು ಯಾವತ್ತೂ ನೋಡಲಿಲ್ಲ, ಯಾಕಂದರೆ ಅವರ ಸಾಹಿತ್ಯವನ್ನು ಅಳೆಯುವ ಶಕ್ತಿ ನನಗಿಲ್ಲ. ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ. ಅವರ ಥರ ಭಾಷಾ ವೈವಿಧ್ಯತೆಯಲ್ಲಿ ಭಾಷೆಯನ್ನು ಬಳಸುವ, ಪದಗಳನ್ನು ಬಳಸುವ, ಕಲ್ಚರ್ ಸ್ನೇಹಿತ ಹೇಳುವ ರೀತಿಯಲ್ಲಿ ನನಗೆ ಭಾಷೆ ಪ್ರಯೋಗ ಮಾಡಲಿಕ್ಕೆ ಬರದೇ ಇರ್ಬೋದು. ಆದರೆ ನಾನು ಅವರಲ್ಲಿರುವ ವೈಚಾರಿಕತೆಯನ್ನು ಬಹಳ ಗಂಭೀರವಾಗಿ ಕಂಡಿದ್ದೇನೆ. ಹಾಗಾಗಿ ನನ್ನ ಸ್ನೇಹಿತರ ಜೊತೆಗೆ, ನನ್ನ ಸಹೋದ್ಯೋಗಿ ಮಿತ್ರರ ಜೊತೆಗೆ ಯಾಕೆ ಈ ವಿಚಾರ ವೇದಿಕೆ ಬೇಕು ಅಂತ ಅವ್ರ ಹತ್ರ ಹೇಳ್ಕೊಂಡಿದ್ದೆ. ನಾನು ಒಂದು ಸಣ್ಣ ಒಂದು ಘಟನೆಯ ಮುಖಾಂತರ ನಾನು ಪ್ರೊಫೆಸರ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅವರ ಅನುಮತಿ ಮೇರೆಗೆ. ಡಿ ಕೆ ಹೇಳ್ದಂಗೆ ನಾವೆಲ್ಲರೂ ಅವರ ಪಾಠಗಳನ್ನು ಕೇಳಿದವರು. ಸೇರಿದ್ದು ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ವಿದ್ಯಾರ್ಥಿ ಆಗಿದ್ದರೂ ಕೂಡ ನಮಗೆ ಆಶ್ರಯ ಕೊಡ್ತಾ ಇದ್ದದ್ದು ಏನಾದರೂ ಬದುಕಿನಲ್ಲಿ ಒಂದು ರಸವತ್ತತೆ ಇರಬೇಕಲ್ಲ. ಆ ಸಾಹಿತ್ಯದ ರಸವತೆಯನ್ನು ಉಣಿಸಬಡಿಸಿದವರು ನಮಗೆ ಕನ್ನಡ ವಿಭಾಗದವರು. ನಮ್ಮ ಬಹಳ ಅಚ್ಚುಮೆಚ್ಚಿನ ಮತ್ತು ಸಲಿಗೆಯ ನಮ್ಮ ಗೌಡ್ರು ಸಾಹೇಬರು ಕೂತಿದ್ದಾರೆ, ಚಿನ್ನಪ್ಪ ಗೌಡ್ರು. ನಮ್ಮ ಬಹಳ ದೊಡ್ಡ ಗೌರವ ಅವ್ರಿಗೆ, ನಮ್ಮ ಸರ್ ಜೊತೆಗೆ ಎಷ್ಟು ಗೌರವ ಇದೆ ಅದೇ ಗೌರವ ಅವ್ರಿಗೂ ಇದೆ. ಅವರಿದ್ದರು. ಹಿರಿಯ ಪ್ರಾಧ್ಯಾಪಕ ಮಿತ್ರರು ಇದ್ದಂಥ ಒಂದು ವಿಭಾಗ ಅದು. ನಮ್ಮ ಪ್ರೊಫೆಸರ್, ನಾನು ಕನ್ನಡ ಮಕ್ಕಳಿಗೆ ಹೇಳಿದ್ದೀನಿ, ನಮ್ಮ ಪ್ರೊಫೆಸರ್ ರಾಘವೇಂದ್ರ ರಾಯರು, ನಾನಿವತ್ತು ಪಾಠ ಮಾಡೋದಿಲ್ಲ, ನಿಮಗೇನಾದರೂ ಕಲಿಬೇಕು ಅಂತಿದ್ರೆ ಕನ್ನಡ ವಿಭಾಗಕ್ಕೆ ಹೋಗಿ ಅಂತ ಹೇಳುವವರು. ಸರ್ ನಿಮಗೆ ಗೊತ್ತು ಪ್ರೊಫೆಸರ್ ರಾಘವೇಂದ್ರ ಅವರು ಯಾವತ್ತು ನಿಮ್ಮ ಶಾಪಿಗೆ ಬರೋರು, ಪುಸ್ತಕ ಪರ್ಚೇಸ್ ಮಾಡ್ತಾಯಿದ್ರು. ವಾಟ್ ಎ ವಂಡರ್ಫುಲ್ ಟೀಚರ್ ಈ ವಾಸ್. 4 ಗೋಡೆಗಳಲ್ಲಿ ಪಾಠ ಮಾಡೋದನ್ನು ಬಿಟ್ಟು ಆ ಪುಸ್ತಕವನ್ನೆಲ್ಲ ಒಂದು ಕೈನಲ್ಲಿಟ್ಟು ಅಲ್ಲಿ ಸೈಡಿಗಿಟ್ಟು, ನಿಮಗೇನಾದರೂ ಕಲಿಬೇಕು ಅಂತಿದ್ರೆ ಯೂಸ್ ಟು ಸ್ಪೀಕ್ ವಂಡರ್ಫುಲ್ ಇಂಗ್ಲೀಷ್, ನಿಮಗೇನಾದರೂ ಕಲಿಬೇಕು ಅಂತಿದ್ರೆ ಯು ಪ್ಲೀಸ್ ಗೋ ಟು ಕನ್ನಡ ಡಿಪಾರ್ಟ್ಮೆಂಟ್. ಕನ್ನಡ ಡಿಪಾರ್ಟ್ಮೆಂಟಲ್ಲಿ ಯಾರಿಗೆ ಹೋಗಬೇಕು? ನಮಗೆ ಸ್ನೇಹಿತರಲ್ಲಿದ್ದರು, ಈ ನಾಗಪ್ಪ ಅವರೆಲ್ಲ ನನ್ನ ಕ್ಲಾಸ್ಮೇಟ್ಸ್ ಆಗಿದ್ದರು. ಹಾಗಾಗಿ ಎಲ್ಲಿಗೆ ಹೋಗ್ಬೋದು ಅಂತಂದರೆ, ನಮ್ಮ ಕ್ಲಾಸ್ ಎಲ್ಲ ಜಾಗ ಇದೆ ಬನ್ನಿ ಅಂತ ಕ್ಲಾಸಿಗೆ ಕರ್ಕೊಂಡು ಹೋಗ್ಬಿಡೋರು. ಲೆಟ್ ಮಿ ಟೆಲ್ ಯು ಮೈ ಡಿಯರ್ ಫ್ರೆಂಡ್ಸ್, ಏನಾದರೂ ಸಾಹಿತ್ಯದ ಬಗ್ಗೆ ಒಂದಷ್ಟು ಆಸಕ್ತಿ, ಇವತ್ತು ಭಾಷೆಯ ಬಗ್ಗೆ ಒಂದಷ್ಟು ಆಸಕ್ತಿ, ಕನ್ನಡದನ್ನು ಈ ಕಿವಿಯಲ್ಲಿ ಕೇಳ್ಕೊಳ್ಳೋ ಭಾಗ್ಯ ನಮಗೇನಾದ್ರು ಸಿಕ್ಕಿದ್ರೆ, ಇಬ್ಬರು ಪುಣ್ಯಾತ್ಮರು ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ಆ ಕೀರ್ತಿ ಅವ್ರಿಗೆ ಹೋಗಬೇಕು. ಒಂದು ಪ್ರೊಫೆಸರ್ ಬಿ ವಿ ವಿವೇಕರೈ ಅವರಿಗೆ, ಇನ್ನೊಂದು ನಮ್ಮ ಪ್ರೊಫೆಸರ್ ಚಿನ್ನಪ್ಪ ಗೌಡ್ರಿಗೆ. ಆವಾಗ ನಮ್ಗೆ ಅರ್ಥ ಆದದ್ದು, ಈ ದೇಶದಲ್ಲಿ ಕಾರ್ಲ್ ಮಾರ್ಕ್ಸ್ ಜೊತೆಗೆ, ಈ ದೇಶದಲ್ಲಿ ಪ್ಲಾಟೋ ಜೊತೆಗೆ, ಅರಿಸ್ಟಾಟಲ್ ಜೊತೆಗೆ, ಕೌಟಿಲ್ಯನ ಜೊತೆಗೆ ಅತ್ಯಂತ ಬದುಕನ್ನು ಕಟ್ಟಿಸಿಕೊಟ್ಟಂಥ ಕವಿಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಕಾರಂತರಿದ್ದಾರೆ, ಅಡಿಗರಿದ್ದಾರೆ ಅಂತ ನಾವು ಕಲ್ತ್ಕೊಂಡದ್ದು ಆವಾಗ. ಕನ್ನಡದಲ್ಲೂ ಒಂದಷ್ಟು ಕೆಲಸ ಮಾಡಬೇಕು, ಕೃಷಿ ಮಾಡಬೇಕು ಅಂತ ಅನಿಸಿದ್ದು ಆವಾಗ.
ಕನ್ನಡವನ್ನು ಓದಬೇಕು ಅಂತ ತಿಳ್ಕೊಳೋದು ಆವಾಗ. ಇಲ್ಲದ ನಮಗೆ ಅಸೈನ್ಮೆಂಟ್ಸ್ ನೋ ಕನ್ನಡ, ಇಂಗ್ಲೀಷ್ನಲ್ಲೇ ಬರೆದು ಕೊಡಬೇಕಾಗಿತ್ತು. ಇಂಗ್ಲೀಷ್ ಬರೆದಿದ್ದರೂ ಇಂಗ್ಲೀಷ್ ಬರೆದು ಕೊಡಬೇಕಾಗಿತ್ತು. ಎಂಥ ಒಂದು ಪರಿಸ್ಥಿತಿ ನೋಡಿ. ನಮ್ಮ ಮುಖಕ್ಕೆ ಇಂಗ್ಲೀಷ್ ಹತ್ತೋದಿಲ್ಲ, ಆದರೆ ಇಂಗ್ಲೀಷ್ನಲ್ಲೇ ಬರೆದು ಕೊಡಬೇಕಾಗಿತ್ತು. ಇದೊಂದು ನಿಷೇಧ, ಅನ್ಡಿಕ್ಲೇರ್ಡ್ ನಿಷೇಧ ಆಗೋಗಿತ್ತು ಇಂಗ್ಲೀಷ್ಗೆ, ಅದು ಕನ್ನಡಕ ವಿಭಾಗಗಳಲ್ಲಿ. ಇಟ್ ವಾಸ್ ಅಬ್ಸಲ್ಯೂಟ್ಲಿ ಗುಡ್. ಹಾಗಾಗಿ ಒಂದಷ್ಟು ಭಾಷೆ ಕಲೀಲಿಕ್ಕಾಯಿತು. ಬಟ್ ಇಲ್ಲಿಗೆ ಬಂದರೆ ನಿಮಗೆ ಈ ಮಾತು ಹೀಗೂ ಮಾತಾಡ್ತಾರ ಜನರು. ಕನ್ನಡ ವಿಭಾಗದಲ್ಲೇ ಗೊತ್ತಾದದ್ದು ನನಗೆ ಸಮಾಜದಲ್ಲಿ ಹೃದಯ ಗೆಲ್ಲಲಿಕ್ಕೆ ಇರುವ ಒಂದು ಶಕ್ತಿ ಏನು ಅಂತಂದರೆ ನಿಮ್ಮ ಶ್ರೀಮಂತಿಕೆ, ನಿಮ್ಮ ಸೌಂದರ್ಯ ಅಲ್ಲ, ನೀವು ಬಳಸುವ ಪದಗಳು ಅಂತ, ನೀವು ಬಳಸುವ ಭಾಷೆ ಅಂತ. ಆವಾಗ ಭಾಷೆ ಎಷ್ಟು ಪ್ರಮುಖವಾಗಿದೆ ಹೃದಯವನ್ನು ಜೋಡಿಸ್ಲಿಕ್ಕೆ, ಮನುಷ್ಯರನ್ನು ಸಂಬಂಧ ಕಲ್ಪಿಸಲಿಕ್ಕೆ, ಇಡೀ ವ್ಯವಸ್ಥೆಯನ್ನು ಕಟ್ಟಲಿಕ್ಕೆ ಭಾಷೆ ಎಷ್ಟು ಮುಖ್ಯ ಅಂತ ತಿಳ್ಕೊಂಡದ್ದು ಕನ್ನಡ ವಿಭಾಗದಲ್ಲಿ. ಹಾಗಾಗಿ ಯಾವತ್ತೂ ಕೂಡ ಕನ್ನಡದ ವಿಷಯ ಬಂದಾಗ ನಾನು, ನನ್ನ ಸ್ನೇಹಿತ ನಾಗಪ್ಪ DK ಅವರು ಮತ್ತೆಲ್ಲ ಪ್ರೊಫೆಸರ್ ಸೋಮಣ್ಣ ಅವರು ಯಾಕೆ ಕನ್ನಡವನ್ನು ಬೆಂಬಲಿಸಬೇಕು ಅಥವಾ ನಮ್ಮ ಕರ್ತವ್ಯ ಯಾಕೆ ಆಗಬೇಕು ಅಂತ ಚರ್ಚೆ ಮಾಡ್ತಿರ್ತೀವಿ. ಹೇಳಿ ಕೇಳಿ ಒಂದೊಂದು ಸಣ್ಣ ಗಲಾಟೆ ಆಗೋಗಿತ್ತು ನಮ್ಮ ವಿಭಾಗದಲ್ಲಿ. ಪಕ್ಕದಲ್ಲೇ ಇನ್ನೊಂದು ಗೋಡೆ ಕಳೆದ್ರೆ ಇನ್ನೊಂದು ವಿಭಾಗ, ಹಿರಿಯ ಪ್ರಾಧ್ಯಾಪಕರು ನಮ್ಮ ಕಲ್ಚಾರ್ ಹೇಳ್ದಂಗೆ ಅವ್ರು ನೋಡುವಾಗಲೇ ನಮಗೆಲ್ಲ ಹೆದರಿಕೆ ಆಗ್ತಾ ಇತ್ತು. ಆವಾಗೆಲ್ಲ ಸೀನಿಯರ್ ಪ್ರೊಫೆಸರ್ಸ್ಗಳು ಉಚ್ಚಿಲ್ ಮತ್ತು ಇವರು ನಮ್ಮ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ಲಿದ್ದಂಥ ಹೊಳ್ಳವರು, ಇವ್ರನ್ನೆಲ್ಲ ನೋಡುವಾಗ ನಮಗೆ ಭಯ ಇತ್ತು. ಭಯ ಅಂದರೆ ಅವ್ರು ಓದಬೇಕಲ್ಲ ಅಂತೆಲ್ಲ ಭಯ ಅಲ್ಲ, ವ್ಯಕ್ತಿತ್ವವೇ ಹಾಗೆ. ಈಗ ನಾವು ವಿದ್ಯಾರ್ಥಿಗಳನ್ನು ನೋಡಿ ಭಯ ಪಟ್ಕೊಳ್ತೀವಿ, ಅದು ಒಟ್ಟು ಭಯ ಅನ್ನೋದು ನಮ್ಮಲ್ಲಿ ಇಲ್ಲ. ಇವಾಗ ಅವರು ನಮ್ಮ ಮಾತು ಕೇಳಲ್ಲ, ನಾವು ಅವ್ರ ಮಾತು ಕೇಳಲ್ಲ, ಪಾಠನೂ ಮಾಡಲ್ಲ, ಹಾಗಾಗಲಿ ಏನೋ ಒಂದು ನಡೀತದೆ. ಇವರು ಕಾರಿಡಾರ್ನಲ್ಲಿ ಬಂದರೆ ನಮಗೆ ಭಯ ಆಗ್ತಾ ಇತ್ತು. ಒಂದು ತನಿಖೆಯಲ್ಲಿ ನನ್ನನ್ನು ತನಿಖೆ ಮಾಡಬೇಕಾದ ಅನಿವಾರ್ಯವನ್ನು ನಮ್ಮಲ್ಲಿ ಪ್ರೊಫೆಸರ್ ವೈಸ್ ಚಾನ್ಸಲರ್ ಅವರು ಸೃಷ್ಟಿ ಮಾಡಿಕೊಟ್ಟಿದ್ರು. ಆವಾಗ ನನಗೆ ವಿಚಾರಣೆಯ ಅಧಿಕಾರಿಯವರು ನನ್ನನ್ನು ವಿಚಾರಣೆಗೆ ಕರೆದಿದ್ರು. ನಮ್ಮ ವಿಭಾಗದಲ್ಲಿ ಅದೊಂದು ಸಣ್ಣ ಇನ್ಸಿಡೆಂಟ್. ಒಂದು ಮಾತು ಹೇಳಿದರು, ಧರ್ಮ ಅವರೇ, ನಿಮಗೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಹೇಳಬೇಕು ಅಂತಿದ್ರೆ ನೀವು ನನ್ನ ಹತ್ರ ಹೇಳಿ, ಮತ್ತು ತಾವು ಏನು ಹೇಳ್ತೀರೋ ಅದನ್ನು ನೀವು ನನಗೆ ಬರೆದು ಕೊಡಬೇಕು ಅಂತಂದರು. ಎಂಥ ಮಾತು ಅಂತಂದರೆ, ಎಷ್ಟೋ ಜನರು ನಿಮಗೆ ಏನೇನೋ ಈ ವಿಚಾರಣೆ ಆಗುವಾಗ ಜಡ್ಜ್ಗಳನ್ನೆಲ್ಲ ನೋಡಿದಿರಿ ಸಿನಿಮಾದಲ್ಲಿ, ಒಂದು ಕೋರ್ಟ್ ಕಚೇರಿ ಎಲ್ಲ ಮಾಡ್ತದೆ, ಅದೇ ಥರ ಅದು. ಯಾಕಂದರೆ ಅದು ಇಟ್ ವಾಸ್ ಟಿಪಿಕಲಿ ಎನ್ ಎನ್ಕ್ವೈರಿ ಬೈ ಅ ವೆರಿ ಸೀನಿಯರ್ ಮೋಸ್ಟ್ ಪ್ರೊಫೆಸರ್ ಆನ್ ಒನ್ ಆಫ್ ಮೈ ಕೊಲೀಗ್ಸ್ ಫಾರ್ ಎ ಸ್ಮಾಲ್ ವಿತ್ ರಿಗಾರ್ಡ್ ಟು ಎ ಸ್ಮಾಲ್ ಇನ್ಸಿಡೆಂಟ್. ಯಾವುದೋ ಗಲಾಟೆ ನಡೀತು ಅಂತೇಳಿ BOS ಮೀಟಿಂಗ್ನಲ್ಲಿ ಅವರು ಇವತ್ತು ನಮ್ಮ ಜೊತೆಗಿಲ್ಲ, ದೇವರು ಪಾದ ಸೇರಿಕೊಂಡಿದ್ದಾರೆ, ಪ್ರೊಫೆಸರ್ ಅಸಾದಿ ಅವರು. ಅವರಿಗೆ ಸಂಬಂಧಪಟ್ಟ ಒಂದು ಇನ್ಸಿಡೆಂಟ್ ಸರ್ ನೆನೆಸ್ಕೋತಾರೆ ಗೊತ್ತಿಲ್ಲ, ನನ್ನನ್ನು ಕರೆದು ಹೇಳಿದರು. 2 ಪುಟದ ಒಂದು ವರದಿಯನ್ನು ಕೊಟ್ಟಾಗ ಇನ್ಸಿಡೆಂಟಿಗೆ ಅವರನ್ನು ನೋಡಿದ್ರು. ನೋಡಿ, ನೀವು ಬರೆದಿರೋ ಭಾಷೆ ಅರ್ಥ ಆಗುತ್ತೆ ನನಗೆ, ಬಟ್ ನಿಮ್ಗೆ ಹಿಂಗೆ ಬರೀಲಿಕ್ಕೆ ಸಾಧ್ಯ ಆಯಿತಾ ಅಂತ ಹೇಳಿ ಅದನ್ನು ಇಡೀ ಇಂಟರ್ಪ್ರಿಟ್ ಮಾಡ್ತಾ ಬಂದರು. ಯಾರ ಪರವಾಗಿ ಬರಿಬೇಕು, ಯಾರ ವಿರುದ್ಧವಾಗಿ ಬರೀಬೇಕು. ಮೊದಲೇ ಸ್ವಲ್ಪ ತುಂಟಾಟ, ಸಣ್ಣದ ವಯಸ್ಸಿತ್ತು, ಕಲ್ಚಾರ್ ಹೇಳ್ದಂಗೆ ನಾವೆಲ್ಲ ಆವಾಗ ತಾನೇ ಬಂದಿದ್ವಿ. ಬಟ್ ಐ ಟೆಲ್ ಯು ಮೈ ಡಿಯರ್ ಫ್ರೆಂಡ್ಸ್, ಆ ಸಿಟುವೇಷನಲ್ಲಿ ಪ್ರೊಫೆಸರ್ ವಿವೇಕ್ ರೈ ಅಲ್ಲದೆ ಬೇರೆ ಯಾವುದೇ ಅಧ್ಯಾಪಕರು ಆ ಎನ್ಕ್ವೈರಿಯನ್ನು ಕಂಡಕ್ಟ್ ಮಾಡಿ ಅದರ ಅಧ್ಯಕ್ಷತೆ ವಹಿಸ್ಕೊಂಡಿದ್ದಿದ್ರೆ ಬಹುಶಃ ಈ ಯೂನಿವರ್ಸಿಟಿನಲ್ಲಿ ನಾನು ಅವತ್ತು ಇರ್ತಿರಲಿಲ್ಲ. ನಾನು ಇವ್ರು ಹೇಳಿದ್ರು ಅಂತೇಳಿ ಬಹಳ ಫ್ರ್ಯಾಂಕ್ ಆಗಿ ನನ್ನ ಚೇರ್ಮನ್ ಪ್ರಕಾರ, ಚೇರ್ಮನ್ನ ವಿರುದ್ಧ, ನನ್ನ ಅಲ್ಲಿ ಕೂತಿದ್ದಂಥ BOS ಮೀಟಿಂಗ್ ಅಂತ ಬಂದಂಥ ಎಕ್ಸ್ಟರ್ನಲ್ ಮೆಂಬರ್ ಬಗ್ಗೆ ಅಲ್ಲಿ ಏನು ನಡೀತು ಹಂಗೇ ಹೇಳಿಬಿಟ್ಟೆ. ಅದನ್ನು ಸ್ವಲ್ಪ ಎಡಿಟ್ ಮಾಡಿ ಅವರ ಪರವಾಗಿ ಇವರ ಪರವಾಗಿ ಹೇಳುವ ಧೈರ್ಯ ನಾನು ತೋರಿಸಿಲ್ಲ. ಯಾಕಂದರೆ ಈ ಪುಣ್ಯಾತ್ಮರು, ಕಮಾನ್ ಯು ರೈಟ್ ವಾಟ್ ಎವರ್ ಯು ವಾಂಟ್ ಟು ರೈಟ್, ಕಮಾನ್ ಯು ನೆರೇಟ್ ವಾಟ್ ಹ್ಯಾಸ್ ಹ್ಯಾಪನ್. ಗಲಾಟೆ ಆಯಿತು ಸರ್, ಚೇರ್ಮನ್ ಅದಕ್ಕೆ ಸಪೋರ್ಟ್ ಮಾಡೋದು. ನನ್ನದೇ ಚೇರ್ಮನ್ ಪ್ರೊಫೆಸರ್ ವ್ಯಾಲೆರಿಯನ್ ರೋಡ್ರಿಗಸ್, ಅವರು ಅದಕ್ಕೆ ಸಪೋರ್ಟ್ ಮಾಡಿದ್ರು ಸರ್. ಒಂದು ಮಾತು ಹೇಳಿಲ್ಲ ಅವರು, ಯಾಕಂದರೆ ಚೇರ್ಮನ್ ಅದನ್ನು ಕಂಟ್ರೋಲ್ ಮಾಡಬೇಕಾಗಿತ್ತು. ಇನ್ನೊಬ್ಬರು ಬೈಯುವಾಗ, ನನ್ನ ಕೊಲಿಗ್ ಬೈಯುವಾಗ ಅವರ ವಿರುದ್ಧ ಇವರು ಕಂಟ್ರೋಲ್ ಮಾಡಬೇಕಿತ್ತು. ಇದು ಏನು ಹೇಳದೆ ಒಂದು ನೆರೇಟಿವನ್ನು ಅವರಿಗೆ ಕೊಟ್ಟೆ. ಅದು ಏನಾಯ್ತೋ ಗೊತ್ತಿಲ್ಲ, ಹೇಗೆ ಅವರು ತಮ್ಮ ಪ್ರಭಾವವನ್ನು ಬಳಸಿದ್ರೋ ಗೊತ್ತಿಲ್ಲ. ಆ ಇಡೀ ಘಟನೆ ಸುಖಾಂತ್ಯದಲ್ಲಿ ಅದು ಎಂಡ್ ಆಯಿತು. ಯಾರಿಗೂ ತೊಂದರೆ ಆಗದಾಗೆ ನೋಡಿಕೊಂಡ್ರು. ನನ್ನ ವರದಿ ಎಲ್ಲಾದರೂ ವಿಭಾಗಕ್ಕೆ ಬಂದಿದ್ರೆ, ಇವತ್ತು ನಾನು ಅದನ್ನು ಡಿಸ್ಕ್ಲೋಸ್ ಮಾಡ್ತಾ ಇದ್ದೀನಿ, ನನ್ನ ವರದಿ ಎಲ್ಲಾದರೂ ವಿಭಾಗಕ್ಕೆ ಬಂದಿದ್ರೆ ನನ್ನ ಪ್ರೊಫೆಸರ್ ವ್ಯಾಲೆರಿಯನ್ ರೋಡ್ರಿಗಸ್ ನನ್ನನ್ನು ಹೇಗೆ ಟ್ರೀಟ್ ಮಾಡ್ತಿದ್ದಿರ್ಬೋದು. ಆಗ ನನ್ನ ಕೊಲೀಗ್ ಆಗಿದ್ದಂಥ ಜಯರಾಜ್ ಅಮೀನ್ ಈಗ ನಾಳೆ ನಾಡ್ದು ನಿವೃತ್ತಿ ಆಗ್ತಿದ್ದಾರೆ, ಅವರು ಆಗ ನನ್ನನ್ನು ಏನು ಟ್ರೀಟ್ ಮಾಡ್ಬೋದಿತ್ತು. ಈಗಾಗಲೇ ದೇವರ ಪಾದ ಸೇರಿಕೊಂಡಿರೋ ಪ್ರೊಫೆಸರ್ ಅಸಾದಿ ನನ್ನನ್ನು ಹೇಗೆ ಟ್ರೀಟ್ ಮಾಡ್ಬೋದಿತ್ತು. ಮತ್ತು ನನ್ನ ಕೊಲೀಗ್ ಆಗಿದ್ದಂಥ ಆವಾಗ ಜಮೀರ್ ಅಹಮದ್ ಅಂತಿದ್ರು, ವೀರಪ್ಪನ್ ಕೇಸ್ನಲ್ಲಿ ತೀರ್ಕೊಂಡು ಒಬ್ಬ ಪೊಲೀಸ್ ಆಫೀಸರ್ದು ಬ್ರದರ್ ಇಲ್ಲಿದ್ದರು, ಅವರು ನನ್ನ ಜೊತೆಗಿದ್ರು. ವಾಟ್ ಎ ವಂಡರ್ಫುಲ್ ಡಿಸಿಷನ್ ಇಟ್ ವಾಸ್. ಲೈಫ್ ಕೊಟ್ಟವರು ನನಗೆ ಅವರು. ಆ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನನ್ನ ಪ್ರೊಫೆಸರ್ ನನ್ನ ವಿಭಾಗದಲ್ಲಿ ನನ್ನನ್ನು ಎತ್ತಂಗಡಿ ಮಾಡಿ ಯಾವತ್ತೂ ಕಳಿಸ್ಬಿಡೋರು. ಐ ಥಿಂಕ್ ದೇ ವುಡ್ ಹ್ಯಾವ್ ಸ್ಟಾಪ್ಡ್ ಮೈ ಲೈಫ್. ಬೇರೆ ಬೇರೆ ಸಂದರ್ಭದಲ್ಲಿ ಪ್ರಾಬ್ಲಮ್ ಆಗಿದ್ದಿರ್ಬೋದು, ಅದು ಬೇರೆ. ಆದರೆ ಬೈ ದ ಟೈಮ್ ಐ ಥಿಂಕ್ ಯು ಗೇವ್ ದ ರಿಪೋರ್ಟ್ ಟು ದ ಯೂನಿವರ್ಸಿಟಿ, ಸಿಂಡಿಕೇಟ್ನಲ್ಲಿ ಚರ್ಚೆ ಆಯಿತು, ಎಲ್ಲ ಆದಮೇಲೆ ದೇರ್ ವಾಸ್ ನೋ ಪನಿಷ್ಮೆಂಟ್ ಟು ಎನಿಬಡಿ.
ಬೆಳೀತಾ ಬೆಳೀತಾ ಆಮೇಲೆ ಗೊತ್ತಾಯಿತು ಅದ್ರದ್ದು ಕೆಲವು ಸರಿಯ ಕಾಪಿ ತೊಗೊಂಡು ನೋಡುವಾಗ ಇದನ್ನು ಏನಾದರೂ ಇವರು ಬೇರೆ ಥರ ಬಳಸ್ಕೊಂಡಿದ್ರೆ ನನ್ನ ಲೈಫ್ ಹಾಳಾಗ್ತಿತ್ತಲ್ಲ. ಅವತ್ತಿಂದ ಇದನ್ನು ನಾನು ನನ್ನ ಕುಟುಂಬದ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಮತ್ತು ಭಾಳ ದೊಡ್ಡ ಹೇಳ್ಕೊಳ್ಳುವಂಥ ನನಗೆ ಕ್ಯಾಂಪಸ್ನಲ್ಲಿ ತುಂಬ ನನ್ನ ಪ್ರಾಧ್ಯಾಪಕ ಮಿತ್ರರ ಸ್ನೇಹ ಇಲ್ಲದಿದ್ದರಿಂದ ಅದನ್ನು ಯಾರ ಜೊತೆ ಹೇಳ್ಕೊಳ್ಳಿಕ್ಕಾಗಲಿಲ್ಲ. ನನ್ನ ಕುಟುಂಬದ ಜೊತೆ ಸೇರಿಕೊಂಡಿದ್ದೆ. ನನ್ನ ಪತ್ರವನ್ನು ಬಹಿರಂಗಗೊಳಿಸಿ ಬೇರೆಯವರಿಗೆ ಕೊಟ್ಟಿದ್ದಿದ್ದರೆ ಅವತ್ತು ನನ್ನ ಅಕಾಡೆಮಿಕ್ ಲೈಫ್ ಸ್ಟಾಪ್ ಆಗ್ತಿತ್ತು. ಇದು ಒಂದು ಸಣ್ಣ ಉದಾಹರಣೆ. ಬೇರೆ ಎಲ್ಲ ಉದಾಹರಣೆಗಳನ್ನು ಕೇಳಿದ್ದೀನಿ ಮತ್ತು ಬಹಳ ದೊಡ್ಡ ಉದಾಹರಣೆಗಳನ್ನು ಕೇಳಿದ್ದೀನಿ. ನಾವೆಲ್ಲ ಆವಾಗ ಸಂವಿಧಾನ ಓದುವವರು, ಸೆಕ್ಯುಲರಿಸಮ್ ಬಗ್ಗೆ, ಸ್ವಲ್ಪ ಮಾರ್ಕ್ಸಿಸಮ್ ಬಗ್ಗೆ ಹೆಚ್ಚು ಎಕ್ಸ್ಪೋಸ್ ಆದವರು. ಇವರದ್ದು ಯಾಕೆ ಈ ಥರ ಒಬ್ಬ ವೈಚಾರಿಕತೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡವರು. ಅವರು ಜಾನಪದ ಕೆಲಸ ಮಾಡಿದ್ರು, ಲಿಟ್ರೇಚರ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ರು, ಇಂಗ್ಲೀಷನ್ನು ನಮ್ಮ ಎಲ್ಲರಿಗಿಂತಲೂ ಚೆನ್ನಾಗಿ ಮಾತನಾಡ್ತಾರೆ, ಭಾಷೆಯನ್ನು ಹ್ಯಾಂಡಲ್ ಮಾಡುವ ಶಕ್ತಿ ಅವರಿಗಿದೆ. ಇಷ್ಟೆಲ್ಲ ಮಾಡಿ ಎಲ್ಲ ಆದರೂ ಕೂಡ ಈ ಪ್ರೊಫೆಸರ್ಗೆ ಒಂದು ಭಾಳ ವಿಶೇಷತೆ ಇತ್ತು. ಅದೇನು ಅಂತಂದರೆ ನಾವೆಲ್ಲ ಮೀಟಿಂಗೆಲ್ಲ ಹೋದರೆ ವಿವೇಕರಯ್ಯವರು ಮಾತಾಡಿದ್ಮೇಲೆ ಮೀಟಿಂಗ್ ಕ್ಲೋಸ್ ಆಗ್ತಾ ಇತ್ತು. ಅದು ಫೈನಲ್ ವರ್ಡ್. ಅದರಿಂದ ಆ ಇಡೀ ಸಭೆಗೆ ಅದನ್ನೊಂದು ಎಂಡ್ ಪಾಯಿಂಟನ್ನು ತೊಗೊಂಡು ಬಂದಿರ್ತಾರೆ. ಇದು ನಮ್ಮ ತೀರ್ಮಾನ, ಇದು ಹೀಗಾದರೆ ಒಳ್ಳೆಯದು ಅಂತ. ಅದು ಒಳ್ಳೇದು ಹೇಗೆ? ಇವ್ರಿಗೆ ಸಹಾಯ ಮಾಡೋದಲ್ಲ. ಅದು ಸಂಸ್ಥೆಯ ವಿಚಾರ ಬಂದಾಗ ಅದು ಯಾರೇ ಆಗಿರಲಿ ಅದನ್ನು ವೈಚಾರಿಕ ನೆಲೆಗೆ ತಗೊಂಡೋಗಿ ದಿಸ್ ಇಸ್ ಮೈ ಡಿಸಿಷನ್ ಅಂತ ಹೇಳ್ತಿದ್ರು. ಅದು ಎಲ್ಲ ಕಲೆಕ್ಟಿವ್ ಹ್ಯಾಪಿನೆಸ್ಗಾಗಿತ್ತು. ವಾಟ್ ಎ ವಂಡರ್ಫುಲ್ ಸಾಹಿತಿ ವಾಸ್. ಅವರವರ ಬೇಳೆಕಾಳುಗಳನ್ನು ಬೇಯಿಸ್ಕೊಳ್ಳೋಕ್ಕೆ ಮಾಡಿದಂಥ ಎಲ್ಲ ಕೆಲಸಗಳನ್ನು ಕ್ಯಾಂಪಸ್ನಲ್ಲಿ ನೋಡಿದ್ದೀನಿ. ಈ ವೈಚಾರಿಕತೆ ಇದ್ದದ್ರಿಂದಲೇ ಅವರ ಕಾಲಕ್ಕೆ ಎಲ್ಲ ಅಧ್ಯಾಪಕ ಮಿತ್ರರು ಒಟ್ಟಾಗಿದ್ದರು, ಎಲ್ಲ ಜಾತಿಯವರು, ಎಲ್ಲ ವರ್ಗದವರು, ಯಾವ ಜೆಂಡರ್ ಬಯಾಸು ಕೂಡ ಇರಲಿಲ್ಲ, ಎಲ್ಲರೂ ಒಟ್ಟಾಗಿದ್ದರು. ಇದು ಹೆಂಗೆ ಸಾಧ್ಯ ಆಯಿತು? ಕನ್ನಡ ವಿಭಾಗದಲ್ಲಿ ಒಬ್ಬೊಬ್ಬರು ಒಂದೊಂದು ಸ್ಕೂಲ್ ಆಫ್ ಥಾಟನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ರು. ಒಬ್ಬೊಬ್ಬರು ಒಂದೊಂದು ಸ್ಕೂಲ್, ವೆಸ್ಟರ್ನ್, ಯುರೋಪಿಯನ್, ಕ್ಲಾಸಿಕಲ್, ಏನೇ ನೀವು ಕರೀರಿ, ಯಾವ ಸ್ಕೂಲ್ ಆದರೂ ಕರೀರಿ, ಅದನ್ನೆಲ್ಲ ಒಬ್ಬೊಬ್ಬರು ರೆಪ್ರೆಸೆಂಟ್ ಮಾಡ್ತಾರೆ. ಒಬ್ಬರು ಜಾನಪದ ಅಂತಂದರು, ಇನ್ನೊಬ್ಬರು ವಿಮರ್ಶೆ ಅಂತಂದರು. ಎಲ್ಲ ಸ್ಕೂಲ್ ಇದ್ದದನ್ನು ಒಟ್ಟಿಗೆ ತಗೊಂಡು ಬಂದು ಇಡೀ ಕ್ಯಾಂಪಸನ್ನು ಒಟ್ಟಿಗೆ ಇಟ್ಕೊಂಡಿದ್ರು. ಇಂಥ ವೈಚಾರಿಕತೆಯನ್ನು ನೀವು ಸಿಲೆಬಸ್ನಲ್ಲಿ ನೋಡೋಕ್ಕಾಗೋದೇ ಇಲ್ಲ. ಈ ವೈಚಾರಿಕತೆ ಇದ್ದದ್ದು ಇವರಲ್ಲಿ. ಹಾಗಾಗಿ ಇವರ ವಿಚಾರ ವೇದಿಕೆ ಮಾಡೋಣ ಅಂತ ನಾವೊಂದು ಆಲೋಚನೆ ಮಾಡಿ ಒಂದು ವಿಚಾರ ವೇದಿಕೆ ಮಾಡಿದ್ವಿ. ನನ್ನ ಮಕ್ಕಳು ಇವತ್ತು ಇದನ್ನು ನಿಮ್ಗೆ ಯಾಕೆ ಹೇಳಿದ್ದೀನಿ ಅಂದರೆ, ಮಕ್ಕಳೇ, ಆ ವೇದಿಕೆ ನಿಮಗೆ ನಿಮ್ಮ ಭಾವನೆಗಳನ್ನು, ನಿಮ್ಮ ಅನುಭವಗಳನ್ನು ಹೇಳ್ಕೊಳ್ಬೇಕಾದಂಥ ವೇದಿಕೆ ಆಗಬೇಕು ಅಂತ ನನ್ನ ಆಸೆ ಆಗಿತ್ತು. ಐ ಟೋಲ್ಡ್ ದೆಮ್, ಡೋಂಟ್ ಚಾರ್ಜ್ ಎನಿಬಾಡಿ. ಯಾರು ಬೇಕಾದರೂ ಹಾಡು ಹೇಳ್ಬೇಕಾ ನಿಮಗೆ, ಅಲ್ಲಿ ಬಂದು ಸುಮ್ಮನೆ ಸಾಯಂಕಾಲ ಹಾಡು ಹೇಳಿ ಕ್ಲಾಸ್ ಆದಮೇಲೆ. ಯು ವಾಂಟ್ ಟು ಪ್ಲೇ ಮ್ಯೂಸಿಕ್, ಅದು ಮಾಡಿ. ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ ಮಾಡಬೇಕಾ, ಅದನ್ನು ಮಾಡಿ. ತಾಳಮದ್ದಳೆಯಲ್ಲಿ ನೀವು ಚೆಂಡೆ ಗಿಂಡೆ ಹಾಕೊಂಡು ಎಂಥದ್ದಾದರೂ ಮಾಡ್ಕೊಂಬನ್ನಿ. ಅದೊಂದು ವೈಚಾರಿಕ ವಿಚಾರಗಳಿಗೆ ವೇದಿಕೆ ಆಗಬೇಕು. ಯಾಕಂದರೆ ಅದನ್ನು ನಾನು ಕಂಡಿದ್ದೇನೆ. ಬಹಳ ಖುಷಿ ಆಗುತ್ತೆ. ಯಾಕೆಂತಂದರೆ ವಿವೇಕರಯ್ಯ ಸರ್ ಜೊತೆಗೆ ಬದುಕುವ ಅವಕಾಶವನ್ನು ಪರಮಾತ್ಮ ನನಗೆ ಒದಗಿಸ್ಕೊಟ್ಟದ್ದು ಭಾಳ ಖುಷಿಯಾಗಿದೆ ನನಗೆ. ಅವರ ಸಾಮೀಪ್ಯ ಮತ್ತು ಅವರ ಮಾತುಗಳನ್ನು ಕೇಳುವ, ಅವರ ಜೊತೆ ಕೆಲಸ ಮಾಡುವ, ಬೇರೆ ಬೇರೆ ಆಡಳಿತ ವಿಷಯದಲ್ಲಿ ಅವರ ಜೊತೆ ಕೆಲಸ ಮಾಡುವ ಅವಕಾಶವನ್ನು ದೇವರು ಕೊಟ್ಟದ್ದು ನನಗೆ ಭಾಳ ಖುಷಿಯಾಗಿದೆ. ಮೂಲತಃ ನಾವು ಕೊಡಗು ಜಿಲ್ಲೆಯಿಂದ ಬಂದಿದ್ದರೂ ಕೂಡ ಈ ಊರಿನ ದೇವರುಗಳ, ಈ ಮಣ್ಣಿನ ವೈಶಿಷ್ಟ್ಯತೆಯನ್ನು ಹೇಳ್ಕೊಡುವಲ್ಲಿ ಕನ್ನಡ ವಿಭಾಗದ ಪಾತ್ರ ಭಾಳ ದೊಡ್ಡದಿದೆ. ನಾವೆಲ್ಲ ನಮ್ಮ ಊರದೆಲ್ಲ, ನಮ್ಮ ಕಾವೇರಿ, ಇಗ್ಗುತ್ತಪ್ಪ ದೇವಸ್ಥಾನ ಏನೆಲ್ಲ ಮರ್ತುಬಿಟ್ವಿ. ಇವಾಗ ಆಲ್ಮೋಸ್ಟ್ ವಿ ಹ್ಯಾವ್ ಕಮ್ ಟು ಅವರ್ ಭೂತಾಸ್. ನಮ್ಮದು ಇದು ಅಲ್ಲಿ ಹುತ್ತರಿ ಹಬ್ಬ ಅದು ಇದನ್ನೆಲ್ಲ ನಾವು ಯಾವಾಗ ಮರೆತುಬಿಟ್ವಿ. ಸುಮಾರು ದಿವಸ ಅದೆಲ್ಲ ಪಾರ್ಟಿಸಿಪೇಟ್ ಮಾಡಿದೆ ಪಚನ. ಈಗ ನಮಗೆ ನಮ್ಮದು ಈ ಉಳ್ಳಾಲ್ತಿ, ಈ ದೇವರು ಇದು, ಈ ಮಣ್ಣು, ಈ ಭೂಮಿ, ಇದು ಶುರುವಾಗಿದೆ ಇವಾಗ. ಕಾಫಿ, ಆರೆಂಜ್, ಏಲಕ್ಕಿ ಎಲ್ಲ ಮರೆತುಬಿಟ್ವಿ. ಅಡಿಕೆ ಇವರಿದೆ, ಫಿನಾನ್ಷಿಯಲ್ ನ್ಯೂಸ್ ನೋಡೋಕೆ ಅಡಿಕೆ, ತೆಂಗು. ಏನಾಗಿದೆ, ಬದುಕು ಪರಿವರ್ತನೆ ಆಗಲಿಕ್ಕೆ ಮತ್ತು ಇವರಿಗೆ ಆಡ್ಕೊಳ್ಳಿಕ್ಕೆ ಭಾಷೆಯ ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಳೋಕ್ಕೆ ಸಾಕಷ್ಟು ಸಹಾಯ ಮಾಡಿದೆ. ನನ್ನ ಜೀವನದಲ್ಲಿ ಇವತ್ತು ಏನಾದರೂ ಒಂದು 2-3 ಭಾಷೆ ಮಾತಾಡ್ತೀನಿ. ಸುಮಾರು 7 ಭಾಷೆ ಮಾತಾಡಲಿ ನನಗೆ ಅವಕಾಶ ಇದೆ ನನಗೆ ಅಂತಂದರೆ ದಟ್ ಕ್ರೆಡಿಟ್ ಗೋಸ್ ಟು ಕನ್ನಡ ಡಿಪಾರ್ಟ್ಮೆಂಟ್. ನನ್ನ ಮಾತುಗಳಲ್ಲಿ ಉತ್ಪ್ರೇಕ್ಷೆ ಏನಿಲ್ಲ. ನಾನಂತೂ ಬಹಳ ಇವತ್ತು ಬೇಜಾರಾದಾಗ ಒಂದು ಸಂಗೀತ ಕೇಳುವಂಥದ್ದು, ಹಳೇ ಹಿಂದಿ ಹಾಡುಗಳು, ರೊಮ್ಯಾಂಟಿಕ್ ಸಾಂಗ್ಸ್ ಮಕ್ಕಳೇ, ಬೇರೆ ಯಾವುದು ಅಂತ ಕೇಳಬೇಡಿ, ಎಲ್ಲ ರೊಮ್ಯಾಂಟಿಕ್ ಹಾಡುಗಳು, 80ರ 70ರ ಹಾಡುಗಳನ್ನು ಕೇಳ್ತಾ ಓದಬೇಕು ಅಂತಿದ್ರೆ ಪೊಲಿಟಿಕಲ್ ಸೈನ್ಸ್ ಓದ್ತಾ ಇಲ್ಲ. ಪೊಲಿಟಿಕಲ್ ಸೈನ್ಸ್ನ ಪ್ಲಾಟೋ ಆಗಲಿ, ಅರಿಸ್ಟಾಟಲ್ ಓದ್ತಾ ಇಲ್ಲ. ಯಾವುದಾದ್ರು ಸಣ್ಣ ಸಣ್ಣ ಈ ಥರ ಪುಸ್ತಕ ಕೊಟ್ಟದ್ದು ಕನ್ನಡದಲ್ಲಿ ಓದ್ತಾ ಕನ್ನಡವನ್ನು ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳೋದು, ಏನೇನು ಹೊಸದು ಬರ್ತಾ ಇದೆ ಕನ್ನಡದಲ್ಲಿ, ಯಾವ್ಯಾವ ಹೊಸ ಬರಹಗಾರ ಬರ್ತಿದ್ದಾರೆ ಅಂತ ಹೇಳ್ತಾರೆ. ಆ ಆಸೆಗಳನ್ನೆಲ್ಲ ಹುಟ್ಟಿಸಿದ್ದು, ಅದು ದುರಾಸೆ ಅಲ್ಲ, ಆಸೆಗಳನ್ನೆಲ್ಲ ಹುಟ್ಟಿಸಿದ್ದು ಕನ್ನಡ ವಿಭಾಗ. ಅದರ ಪಾತ್ರ ಪ್ರೊಫೆಸರ್ಗೆ ಸಲ್ಲಬೇಕು.
ಇಡೀ ಊರಲ್ಲಿ ಎಲ್ಲರ ಹತ್ರ ಕೇಳಿದ್ರೆ ಯೂನಿವರ್ಸಿಟಿ ಅಂತಂದರೆ ಕೆಲವು ಹೆಸರುಗಳನ್ನು ಹೇಳ್ತಾರೆ. ಭಾಷಣಕ್ಕೆ ಕರಿಬೇಕಾ, ಹಾಗಾದರೆ ನೀವು ನಮ್ಮ ಚಿನ್ನಬಗೌಡರನ್ನ ಕರೆದ್ರೆ ಒಳ್ಳೆಯದು. ಇದು ಈ ಕೀರ್ತಿ ಯಾವಾಗಲೂ ಹಂಗೆ. ಇದು ಏನಾದ್ರು ಕಾರ್ಯಕ್ರಮ ಇದ್ದರೆ ಚಿನ್ನಬಗೌಡರನ್ನ ಕರೀರಿ ಒಂದು. ಅದು ಯಾವುದಾದ್ರೂ ಬಹಳ ಪ್ರಬುದ್ಧತೆ ಏನಾದರೂ ಸಮ್ಮೇಳನ ಮಾಡಬೇಕು, ಅದರಾಗಬೇಕು, ಅದು ಉದ್ಘಾಟನೆ ಆಗಬೇಕು, ದೊಡ್ಡ ವ್ಯಕ್ತಿಗೆ ಇರಬೇಕು ಅಂತಂದರೆ ದಟ್ ಇನ್ವೇರಿಯಬಲಿ ದಟ್ ಗೋಸ್ ಟು ಪ್ರೊಫೆಸರ್ ವಿವೇಕ ರೈ. ಕೊನೆಯ ದಿವಸ ಈ ಸೆಂಡ್ ಆಫ್ ಮಾಡೋ ಸಂದರ್ಭದಲ್ಲಿ ಯಾರ್ಯಾರು ಅವರು ಮೇಸ್ಟ್ರುಗಳನ್ನು ಇಮಿಟೇಟ್ ಮಾಡಲಿಕ್ಕಿರ್ತದೆ. 2 ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಎಲ್ಲರನ್ನು ನಮ್ಮವರು ಇಮಿಟೇಟ್ ಮಾಡಿದ್ರು. ವೀಣಾ ಬನ್ನಂಜ ನಿಮಗೆ ಗೊತ್ತಿರಬೇಕು, ಭಾಳ ಒಳ್ಳೆಯ ಆತ್ಮೀಯ ಸ್ನೇಹಿತೆ. ನಾಗಪ್ಪ, ಯು ರಿಮೆಂಬರ್, ನಮ್ಮ ಇವ್ರು ನೆನೆಸ್ಕೋತಾರೆ. ಭಾಳ ಒಳ್ಳೆಯ ಎಲ್ಲರನ್ನೂ ಇಮಿಟೇಟ್ ಮಾಡಿದ್ರು. ಯಾರಾದರೂ ಆಯಿತು ನೀವು ಪ್ರೊಫೆಸರ್ ವಿವೇಕರೇ ನೀವು ಇಮಿಟೇಟ್ ಮಾಡಿ, ಅವನ್ ಜಾಬು ಜಂಕ್ಲೆಗೆ ಹೀರು ಎಂಚಿನ ಮಾಡಲಿಕ್ಕಿಲ್ಲ, ಅವನ್ ಜಾಬು ಜಂಕ್ಲೆಗೆ. ದಿಸ್ ಇಸ್ ಸಮಥಿಂಗ್ ಅಲ್ಲಿ ಟೆಲ್ ಯು. ಭಯ ಅಂತಂದ್ರು ಅವರು. ಅದು ಭಯ ಮಾತ್ರ ಅಲ್ಲ, ಬಹುಶಃ ಗೌರವವೂ ಆಗೇ ಇತ್ತು. ಯಾರೂ ಕೂಡ ಇಮಿಟೇಟ್ ಮಾಡಲಿಕ್ಕೆ ಈ ಸಾರನ್ನ ಕೈಗೆ ಎತ್ಕೊಳ್ತಿರ್ಲಿಲ್ಲ. ನಾವು ನಮ್ಮ ಐತಾಳ್ರನ್ನ ಇಮಿಟೇಟ್ ಮಾಡಿದ್ವಿ. ಐತಾಳ್ರ ಮಗ ಇಲ್ಲ ತಾನೆ, ಐತಾಳ್ರನ್ನ ಇಮಿಟೇಟ್, ನಮ್ಮ ಕನ್ನಡ ಅಧ್ಯಾಪಕರು ಅವ್ರನ್ನ ಇಮಿಟೇಟ್ ಮಾಡಿದ್ವಿ. ನಾವು ಸುಬ್ರಹ್ಮಣ್ಯ ಭಟ್ರು ಅಂತಿದ್ರು, ಅವ್ರ ನಡೆಯೋ ಸ್ಟೈಲನ್ನು ಇಮಿಟೇಟ್ ಮಾಡ್ತಾ ಇದ್ವಿ. ಐ ಹೋಪ್ ಸಮ್ ಆಫ್ ಯು ರಿಮೆಂಬರ್. ಚಿನ್ನಬಗೌಡರನ್ನ ಮಾಡ್ತಾ ಇದ್ವಿ. ಗಡ್ಡೆಲ್ಲ ಬಿಟ್ಟು ಅವ್ರ ಮೇಲೆ ಒಂದು ಕವನ ಕೂಡ ನಮ್ಮ ಒಬ್ಬರು ಹೆಣ್ಮಕ್ಳು ಬರೆದಿದ್ರು. ಎಂಥ ಸ್ವಾರ್ಥಿ ನೀವು ಅಂತ ಅವ್ರ ಮೇಲೆ ಒಂದು ಕನ್ನಡ ಬರೆದಿದ್ರು. ಗಡ್ಡ ಬಿಟ್ರಿ, ನಿಮಗೆ ಮುತ್ತಿಡೋಕ್ಕೂ ನಮ್ಗೆ ಆಗೋದಿಲ್ಲ ಅಂತ ಗಡ್ಡ ಬಿಟ್ಟರು ಅಂತ ಒಬ್ಳು ಬರೆದ್ಬಿಟ್ಟಿದ್ದು ಅವಳಿಗೆ. ಅದೆಲ್ಲ ನನಗೆ ನೆನಪಾಗುತ್ತೆ. ಎಲ್ಲರಿಗೂ ಈ ಥರದ್ದು ಚೆನ್ನಾಗಿತ್ತು. ಇವ್ರ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಧೈರ್ಯ ಬರ್ತಿರ್ಲಿಲ್ಲ. ಇದು ಈ ವ್ಯಕ್ತಿತ್ವದ ವಿಶೇಷತೆಯೇ ಏನೋ ಗೊತ್ತಿಲ್ಲ. ನಾನಂತೂ ಕುಲಪತಿ ಆದಮೇಲೆ ನಿಮ್ಮ ಆಶೀರ್ವಾದ ನನಗೆ ಬೇಕು, ನಿಮ್ಮ ಅಡ್ವೈಸ್ ಬೇಕು ಅಂತಂದರು. ಒಂದು ಲಿಸ್ಟ್ ಕೊಟ್ಟರು ನನಗೆ. ಆ ಲಿಸ್ಟ್ನಲ್ಲಿ ಕೆಲವು ಕೆಲಸಗಳನ್ನು ಮಾಡ್ತಾ ಇದ್ದೀನಿ. ಎಲ್ಲಾದರೂ ತಪ್ಪಾಗಿದ್ದರೆ ಈ ಸಂದರ್ಭದಲ್ಲಿ, ಭಾಳ ದೊಡ್ಡ ಒಂದು ಸಂದರ್ಭ ಇದು, ನಾನೇನಾದ್ರು ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸಬೇಕು. ಯಾವತ್ತೂ ನಿಮ್ಗೆ ಅಧಿಕಾರ ಇದೆ, ನಿಮ್ಮ ವಿದ್ಯಾರ್ಥಿ, ನೀವು ಈ ವಿಶ್ವವಿದ್ಯಾಲಯ ಇನ್ನೇನಾದರೂ ಮಾಡಬೇಕು ಅಂತಿದ್ರೆ ದಯವಿಟ್ಟು ಸೂಚನೆ ಕೊಟ್ಟರೆ ನಾನು ಅದನ್ನು ನನ್ನ ಕರ್ತವ್ಯ ಅಂತ ಪಾಲಿಸ್ತೀನಿ. ಯಾವ ರೂಲ್ಸ್ ರೆಗ್ಯುಲೇಷನ್ಸ್ ಇದ್ದರೂ ಅದನ್ನು ಕಾಂಪ್ರಮೈಸ್ ಮಾಡಿ ನಾನು ಪಾಲಿಸ್ತೀನಿ. ಸರ್, ನೀವು ಕಟ್ಟಿದ ವಿಶ್ವವಿದ್ಯಾನಿಲಯ, ನೀವು ಮಣ್ಣು ರಸ್ತೆಯಲ್ಲಿ ಬಂದು ಟ್ರಾವೆಲ್ ಮಾಡಿದ ಕತೆ ನನಗೆ ಗೊತ್ತು. ಕಾರ್ ಪೂಲಿಂಗ್ ಮಾಡಿಕೊಂಡು ಆವಾಗಲೇ ಬಂದು ದೊಡ್ಡ ಕೆಲಸ ಮಾಡಿದಿರಿ ವಿಶ್ವವಿದ್ಯಾಲಯಕ್ಕೆ. ನಾವೆಲ್ಲ ವಿಶ್ವವಿದ್ಯಾಲಯದ ಅನ್ನವನ್ನು ಉಣ್ತಾ ಇರುವವರು. ಪ್ರತಿಯೊಬ್ಬರು ಇವತ್ತು ವಿದ್ಯಾರ್ಥಿಗಳಾಗಲಿ, ನಮ್ಮ ಅಧ್ಯಾಪಕ ಮಿತ್ರರಾಗಲಿ, ಶಿಕ್ಷಣ ಅಂತ ಬಂದಾಗ, ವಿದ್ಯಾರ್ಥಿಗಳು ಅಂತ ಬಂದಾಗ, ನಿಮ್ಮ ಕರ್ತವ್ಯ ಅಂತ ಬಂದಾಗ ಈ ಸರಸ್ವತಿಯ ಸೇವೆಯೇ ನಿಮ್ಮ ಪ್ರಾಮುಖ್ಯತೆ ಹೊರತು ಜಾತಿ ರಾಜಕಾರಣ ಅಲ್ಲ ಅನ್ನೋದನ್ನು ನೀವೆಲ್ಲರೂ ತಿಳ್ಕೋಬೇಕು. ಆ್ಯಂಡ್ ಐ ಆಮ್ ಫಾರ್ ದ್ಯಾಟ್. ಅದು ಇವತ್ತಿಗೂ ಅದನ್ನೇ ನಾನು ಮಾಡ್ತಾ ಇರೋದು. ನೀವೇನಾದ್ರು ಮಾಡಿದ್ರೆ ನಿಮಗೆ ಸರಿಯಾಗಿ ಅದು ದೇವರು ಶಿಕ್ಷೆ ಕೊಡ್ತಾರೆ ಅಂತಲೇ ನಾನು ನಿಮಗೆ ಯಾವತ್ತೂ ಹೇಳೋದು. ಅದು ನನ್ನ ಹಿರಿಯರಿಂದ ಬಂದಿದೆ. ಆ ಒಂದು ಇಡೀ ಸಂಪ್ರದಾಯವನ್ನು ನೆನೆಸ್ಕೊಳ್ಳಿಕ್ಕೆ, ಆ ಪರಂಪರೆ ನೆನೆಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನೆಲ್ಲ ಸ್ನೇಹಿತರು, ನಮ್ಮ ಕಲ್ಚರ್ಗೆ, ನನ್ನ ಜೂನಿಯರ್ ಅವರು, ಐ ನೋ ಇಮ್ ಪರ್ಸನಲಿ, ನಮ್ಮ ಇಬ್ಬರು ಸ್ನೇಹಿತರು ಇಲ್ಲೇ ಕೂತಿದ್ದಾರೆ. ಇವರೆಲ್ಲರೂ ಗೊತ್ತು ಈ ಪರಂಪರೆಯನ್ನು ಉಳಿಸ್ಕೊಳ್ಬೇಕು. ಮಕ್ಕಳೇ, ನೀವು ಇದನ್ನು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಕೀಪ್ ಎನ್ ಐ ಆನ್ ದಿಸ್, ಕೀಪ್ ಸಮಥಿಂಗ್ ಇನ್ ಯುವರ್ ಹಾರ್ಟ್. ಏನೋ ಒಂದು ನಿಮ್ಮನ್ನು ಈ ಸಂಸ್ಥೆ ಬಯಸ್ತದೆ ನಿಮ್ಮ ಕಡೆಯಿಂದ. ಏನು ನೀವು ದುಡ್ಡು ಕೊಡದೇ ಇದ್ದರೂ ತೊಂದರೆ ಇಲ್ಲ ನಮಗೆ. ಹಿರಿಯರು ಬಂದಾಗ, ಹಿರಿಯರನ್ನ ಕಂಡಾಗ ಗೌರವ ಕೊಡುವ, ಮತ್ತು ಅದು ಗೌರವ ಕೊಡೋದು ಅವ್ರಿಗೆ ತೋರಿಸ್ಕೊಳ್ಳೋಕ್ಕೆ, ಫೋಟೋ ತೊಗೊಳಕ್ಕೆ, ಇದು ಸಾಫ್ಟ್ವೇರ್ ನಿಮ್ಮದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ಳೋಕ್ಕಲ್ಲ. ಅದು ನಿಮ್ಮ ಒಳಗಡೆ, ಅದು ಆ ಪರಂಪರೆ ನೀವು ಉಳಿಸ್ಕೊಳ್ಳೋದಿದ್ರೆ ಈ ನೆನಪುಗಳು ನಮಗೆ ಬರುವುದೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಬಹಳ ಇಮೋಷನಲ್ ಆದದ್ದು ನಮಗೆ. ಈ ಹೋಮ್ ಕಮಿಂಗ್ ಎಕ್ಸ್ಪೀರಿಯನ್ಸ್ ಅನ್ನೋದು ಇಷ್ಟು ಸುಲಭದ ವಿಷಯ ಅಲ್ಲ. ಬಹಳ ಪ್ರತ್ಯೇಕವಾಗಿ ಸರ್ಗೆ, ಅವ್ರ ಕುಟುಂಬಕ್ಕೆ ನಾನು ಧನ್ಯವಾದಗಳು ಹೇಳಬೇಕು. ನೀವು ಬಂದ್ರಲ್ಲ, ಇದೇ ನಮ್ಗೆ ದೊಡ್ಡ ವಿಷಯ. ಬೇರೆ ಏನೂ ಬೇಡ, ನಿಮ್ಮ ಆಶೀರ್ವಾದ ಯಾವತ್ತೂ ಇರಲಿ. ಈ ಸಂಸ್ಥೆ ಬೆಳೀಲಿಕ್ಕೆ ನೀವು ಯಾವತ್ತೂ ಆಶೀರ್ವಾದ ಮಾಡ್ತೀವಿ. ನಿಮ್ಮ ಈ ಸಂಸ್ಥೆ ಹೆಸರು ಹೇಳ್ಕೊಂಡು ಊಟ ಮಾಡ್ತಿರೋ ನಾವೆಲ್ಲರೂ ಏನಿದ್ದೀವಿ ಅವ್ರಿಗೆ ನೀವು ಆಶೀರ್ವಾದ ಮಾಡ್ತಾ ಇದ್ದೀರಿ, ಯಾವತ್ತೂ ಮಾಡ್ತೀರಿ ಅಂತ ಹೇಳ್ಕೊಂಡು ಅವಕಾಶ ಮಾಡಿಕೊಟ್ಟಂಥ ನನ್ನ ಕೊಲೀಗ್ಸ್ಗಳು, ನಾಗಪ್ಪವರು, ಸೋಮಣ್ಣವರು, ಡಿ ಕೆ ಅವರು ಮತ್ತು ಎಲ್ಲ ನಮ್ಮ ಸ್ನೇಹಿತರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾನೆ. ತಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಿ. ಥ್ಯಾಂಕ್ ಯು. ಅಧ್ಯಕ್ಷೀಯ ನೆಲೆಯ ನುಡಿಗಳಿಗೆ ಗೌರವಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಈಗ ನಾವೆಲ್ಲರೂ ಪ್ರೊಫೆಸರ್ ವಿವೇಕ್ ರೈ ಅವರ ಮಾತುಗಳಿಗೆ ಕಿವಿಯಾಗುವಂತಹ ಸಮಯ. ಸರ್, ತಮಗಾಗಿ ವೇದಿಕೆ. ನಮ್ಮ ಪ್ರಿಯ ಕುಲಪತಿಯವರಾದ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರೇ, ನನ್ನ ಪ್ರಿಯ ಒಂದು ಕಾಲದ ಶಿಷ್ಯ ಮತ್ತು ಕನ್ನಡದ ಬಹಳ ಹಿರಿಯ ಯಕ್ಷಗಾನ ಕಲಾವಿದರಾಗಿರುವ ರಾಧಾಕೃಷ್ಣ ಕಲ್ಚಾರ್ ಅವರೇ, ಇಲ್ಲಿ ಬಂದಿರುವ ಎಲ್ಲ ನನ್ನ ಆಪ್ತ ಸ್ನೇಹಿತರೇ, ಹಿರಿಯರೇ, ಬಂಧುಗಳೇ, ಒಂದು ಕಾರ್ಯಕ್ರಮ ಯೋಚನೆ ಮಾಡಿದ್ದು ಹೇಗೆ ಬದಲಾಗ್ಬೋದು ಅನ್ನೋದಕ್ಕೆ ಇದೊಂದು ನಿದರ್ಶನ. ಮಾರ್ಚ್ ತಿಂಗಳಲ್ಲಿ ಒಂದು ದಿನ ನನಗೆ ರಾಧಾಕೃಷ್ಣ ಕಲ್ಚಾರಿನ ಒಂದು ಫೋನ್ ಬಂತು.
ಬಹಳ ದಿನಗಳ ಬಳಿಕ ಅವರಿಂದ ಫೋನ್ ಬಂದದ್ದು, ಸರ್ ನಾವು ಮತ್ತು ಸುಬ್ರಾಯ ಸಂಪಾಜೆ ನಿಮ್ಮ ಮನೆಗೆ ಬರ್ಬೋದು, ಯಾವಾಗ, ಏನು ಹೀಗೆ ಅಂತ ಹೇಳಿದರು. ನಾನು ಬಹಳ ಸಂಭ್ರಮಪಟ್ಟೆ, ಯಾಕಂದರೆ ಬನ್ನಿ ಅಂತ ಹೇಳಿದೆ. ಮಾರ್ಚ್ 12ನೇ ತಾರೀಕಿಗೆ ಬಂದರು, ಇಬ್ಬರು ಬಂದರು. ಈ ರಾಧಾಕೃಷ್ಣ ಕಲ್ಚಾರ ಸುಬ್ರಾಯ ಸಂಪಾಜಿಯವರು ಅವರು ಪೂರ್ವಜನ್ಮದಲ್ಲಿ ಅವಳಿಗಳಾಗಿ ಹುಟ್ಟಿರಬೇಕು ಕಾಣ್ತದೆ. ಯಾಕೆ ಅಂತ ಹೇಳಿದರೆ 1986ರಿಂದ 88ರಲ್ಲಿ ಇಲ್ಲಿ ಅವರು ಕನ್ನಡ MA ಮಾಡಿದರು. ನಾನಾಗ ಇಲ್ಲಿ ಕನ್ನಡದ ವಿಭಾಗದ ಮುಖ್ಯಸ್ಥಾಗಿ. ಆಗ ಹೇಗೆ ಅವರು ಅವಳಿಗಳಾಗಿದ್ದರು ಅದೇ ಥರ ಈಗಲೂ ಇದ್ದಾರೆ. ಹೇಗೆ ಅಂದರೆ ಇವರು ಮಡಿಕೇರಿಯಿಂದ ಸುಬ್ರಾಯ ಸಂಪಾಜೆ ವಿಟ್ಲಕ್ಕೆ ಬಂದು ಅಲ್ಲಿಂದ ಅವರ ಕಾರನ್ನು ಅಲ್ಲಿ ಇಟ್ಟು ಅಲ್ಲಿಂದ ರಾಧಾಕೃಷ್ಣ ಕಲ್ಚಾರ ಇವರ ಕಾರ್ನಲ್ಲಿ ವಿಟ್ಲದಿಂದ ಡ್ರೈವ್ ಮಾಡಿಕೊಂಡು ನಮ್ಮಲ್ಲಿಗೆ ಬಂದು ಒಂದು ಆಪ್ತತೆ ಒಂದು 36 ವರ್ಷಗಳ ಕಾಲದವರೆಗೂ ಹೇಗೆ ಉಳಿಬೋದು. ಬಂದರು ಇಬ್ಬರು. ಬಂದು ನನಗೆ ಸಾಮಾನ್ಯವಾಗಿ ಬಹಳ ದೀರ್ಘಕಾಲದ ಬಳಿಕ ಬಂದದ್ದು. ಅವರು ವಿದ್ಯಾರ್ಥಿಗಳು ಆಗಿದ್ದಾಗಲೇ ಅವರು ಇಲ್ಲಿ ಯಕ್ಷಗಾನ ಆಗ ಶೇಣಿ ಗೋಪಾಲಕೃಷ್ಣ ಭಟ್ ಒಂದು ಬಾರಿ ಬಂದಿದ್ದರು ಇಲ್ಲಿಗೆ, ನನಗೆ ನೆನಪಿದೆ. ತಾಳಮದ್ದಳಾಗಿತ್ತು, ಅಮೃತ ಸೋಮೇಶ್ವರ ಇದ್ದರು. ಆಮೇಲೆ ನನ್ನ ಒಂದು ಕೆಲಸ ಒತ್ತಡ ಕಾರಣಕ್ಕಾಗಿ ನಾನು ತಾಳಮದ್ದಳೆ ಬಯಲಾಟಕ್ಕೆ ಹೋಗೋದು ಕಡಿಮೆ. ಆದರೆ ಈ ತಂತ್ರಜ್ಞಾನ ಬಂದ ಮೇಲೆ ನಾನು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದಾಗಲೆಲ್ಲ ರಾಧಾಕೃಷ್ಣ ಕಲ್ಚಾರ ಇದ್ದಾಗಲೆಲ್ಲ ನೋಡ್ತಾ ಇದ್ದೆ. ಕೆಲವು ಬಾರಿ ಅವರ ನಂಬರ್ ಸಿಕ್ಕಿದ ಕಾರಣ ವಾಟ್ಸಪ್ಪಿನಲ್ಲಿ ಅದಕ್ಕೆ ಸ್ವಲ್ಪ ಸಂತೋಷ ವ್ಯಕ್ತ ಮಾಡ್ತಾಯಿದ್ದೆ, ಉತ್ತರ ಕೊಡ್ತಾ ಇದ್ದರು. ಆದರೆ ಲೈವ್ ಅಂತ ಹೇಳ್ತಲ್ಲ, ಆ ಥರದಲ್ಲಿ ಅವರ ಅರ್ಥ ಕೇಳುವ ಅವಕಾಶ ಸಿಗಲಿಲ್ಲ. ಅವರು ಅವರ 2 ಪುಸ್ತಕ ನನಗೆ ಕೊಟ್ಟರು. ಅದು ಹುಲಿಯ ಉಯ್ಯಾಲೆ ಅನ್ನುವಂಥದ್ದು, ಅದು ಅವರು ಅಂಕಣ ಬರೆದಿರುವಂಥದ್ದು ತಾಳಮದ್ದಳೆ ಬಗ್ಗೆ. ಇನ್ನೊಂದು ರಾವಣನ ಬಗ್ಗೆ ಅವರು ಬರೆದ ಒಂದು ಕಾದಂಬರಿ. 2 ಪುಸ್ತಕ ಕೊಟ್ಟರು. ಸುಬ್ರಾಯ ಸಂಪಾಜಿಯವರು ಅವರು ಮಡಿಕೇರಿ ಆಕಾಶವಾಣಿಯಲ್ಲಿ ಅವರು ಅದರಲ್ಲಿ ಉದ್ಘೋಷಕರು ಮತ್ತು ಅಧಿಕಾರಿಯಾಗಿದ್ದು ಈಗ ನಿವೃತ್ತರು. ಕೊಡಗಿನ ಬಗ್ಗೆ ಒಂದು ಕ್ವಿಝಿನ ಒಂದು ಪುಸ್ತಕ ಕೊಟ್ಟರು. ನಾನು ಆ 3 ಪುಸ್ತಕ ಕೂಡ ಓದಿದ್ದೇನೆ, ಆದರೆ ನಾನು ಬರೆದಿಲ್ಲ. ಯಾಕೆ ಅಂತ ಹೇಳಿದರೆ ಸ್ವಲ್ಪ ನಾನು ಬರೆಯುವುದಕ್ಕೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನನಗೆ ಕಷ್ಟ ಆಗ್ತಾ ಇದೆ. ಆದರೆ ನಾನು ಅದನ್ನು ಕೆಲವನ್ನು ಕಲ್ಚಾರದನ್ನು ಅದು ಪತ್ರಿಕೆಯಲ್ಲಿ ಬಂದಾಗ ಕೆಲವು ಲೇಖನ ಓದಿದ್ದೆ, ಅದೆಲ್ಲ ಓದಿರಲಿಲ್ಲ. ನನಗೇನಿತ್ತು ಅಂದರೆ ಈಗ ಈ 80 ಅನ್ನುವುದನ್ನು ಒಂದು ತಿರುವು ಹಾಕಿದ್ದು, ಹುನ್ನಾರ ಮಾಡಿದ್ದು ಈ ಧನಂಜಯ ಕುಂಬ್ಳೆ. ಯಾಕೆಂದರೆ ನಾನು ಸುಮ್ಮನೆ ಇವರತ್ತೆ ಕಲ್ಚಾರು ಮತ್ತು ಸಂಪಾಜಿ ಅಂತ ಹೇಳಿದೆ. ಅವ್ರು ಬಂದಾಗ ನನ್ನ ಹೆಂಡತಿ ಇಲ್ಲೇ ಬಂದಿದ್ದಾಳೆ, ಕೋಕಿಲ. ಅವಳು ಹೇಳಿದ್ಲು, ಇಲ್ಲ ಇವರು ನಮ್ಮನೆಗೆ ಬಂದಾಗ ಹಾಡಿದ್ದಾರೆ ಸುಬ್ರಾಯ ಸಂಪಾಜಿ ಅಂತ ಹೇಳಿದರು. ಇದರ ಹಿನ್ನೆಲೆಯನ್ನು ನಾನು ಹೇಳಬೇಕು. ನಾನು ನನ್ನ ಸ್ವಂತ ಮನೆಯನ್ನು ಕಟ್ಟಿದ್ದು 1987ರಲ್ಲಿ ಮಾರ್ನಮಕಟ್ಟೆ ಬಳಿ ಜಪ್ಪುಗುತ್ಪಾಡೆ ರೋಡ್ ಇಳಿಯುವಲ್ಲಿ ಸುಯಿಲ್ ಅಂತ ಮನೆ. 1987 ನವಂಬರ್ನಲ್ಲಿ 22ನೇ ತಾರೀಕು ನಾವು ಒಕ್ಕಲಾದ. ಆಮೇಲೆ ನಾನು ನನ್ನ ಹೆಂಡತಿ ಮಾತಾಡಿಕೊಂಡೆವು, ಇಲ್ಲ ನಮ್ಮ MA ವಿದ್ಯಾರ್ಥಿಗಳನ್ನು ಕರೀಲಿಕ್ಕಾಗಲಿಲ್ಲ, ಹಾಗಾಗಿ ಅವರ ಪರೀಕ್ಷೆಗೆ ಮೊದಲು ಊಟ ಕರೆಯುವ ಅಂತ. ಹಾಗೆ 88ರಲ್ಲಿ ಏಪ್ರಿಲ್ ಮೇಯಲ್ಲಿ ನಾವು ನಮ್ಮ ಅಂತಿಮ ವಿದ್ಯಾರ್ಥಿಗಳೆಲ್ಲ ಮನೆಗೆ ಊಟ ಕರೆದೆವು. ಆಗ ಅವಳು ಈಗಿಂತ ಹೆಚ್ಚು 36 ವರ್ಷ ಬಹಳ ತರುಣಿಯಾಗಿದ್ಲು. ಏಕಾಂಗಿಯಾಗಿ ಎಲ್ಲಿಂದಲೂ ಕೂಡ ನಾವು ಹೊರಗಡೆಯಿಂದ ಏನನ್ನು ತರಿಸದೆ 30 ಮಂದಿಗೆ ಹೆಚ್ಚು ಮಂದಿಗೆ ಒಬ್ಬಳೇ ಅಡುಗೆ ಮಾಡಿ ಹಾಕಿದ್ದಾಳೆ. ಅಲ್ಲಿ ಊಟ ಮಾಡಿದವರಲ್ಲಿ ರಾಧಾಕೃಷ್ಣ ಕಲ್ಚಾರ ಮತ್ತು ಸುಬ್ರಾಯ ಸಂಪಾಜೆ ಇದ್ದರು. ಅದನ್ನು ನಾನು ಇವರು ನೆನೆಸಿಕೊಂಡ್ರು, ಅವಳು ನೆನೆಸಿಕೊಂಡ್ರು. ಅಂದರೆ ನನಗೆ ಸ್ವಲ್ಪ ಇತ್ತೀಚೆಗೆ ಈ ಮರವು ಸ್ವಲ್ಪ ಜಾಸ್ತಿ ಆಗಿದೆ, ಅದಕ್ಕೆ ವಯಸ್ಸು ಕಾರಣ ಅಂತಲ್ಲ, ಅದಾಗ್ತದೆ. ಆದಮೇಲೆ ನಾನು ಮಾತಾಡ್ತಾ ಇದ್ದಾಗ ನಾನೊಂದೆರಡು ಪುಸ್ತಕ ಕೊಟ್ಟೆ. ಇವರು ಕೇವಲ ನನ್ನನ್ನು ಕಾಣಲಿಕ್ಕೆ ಮಾತಾಡಲಿಕ್ಕೆ ಬಂದದ್ದು. ಆಮೇಲೆ ಒಂದು
ನನಗೆ ಈಗ ಇತ್ತೀಚೆಗೆ ಸ್ವಲ್ಪ ಬಯಕೆಗಳು ಜಾಸ್ತಿ ಆಗ್ತವೆ. ಅದು ಹೆಂಗಸರಿಗೆ ಮಾತ್ರ ಬಯಕೆ ಅಲ್ಲ, ನಮಗೆ ಗಂಡಸರಿಗೆ ಬಯಕೆ ಆಗ್ತದೆ ಉಂಟು. ಯಾಕಂದರೆ ಅದು ಕೆಲವನ್ನೆಲ್ಲ ಆದಷ್ಟು ಬೇಗ ತೀರಿಸಬೇಕು ಅಂತ. ಅಂದರೆ 80 ಅಂತಲ್ಲ, ಒಂದು ಕಳೆದ 3 ವರ್ಷದಿಂದ ದೇಹದ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲದ ಕಾರಣ ಆದಷ್ಟು ಬೇಗ ಕೆಲವೆಲ್ಲ ಮುಗಿಸ್ಬೇಕು, ಪುಸ್ತಕ ಬರೆಯುವುದು ಮುಗಿಬೇಕು ಎಲ್ಲ ಅಂತ. ಹಾಗೆ ಒಂದು ಬಯಕೆ ಏನಾಯಿತು ಅಂದರೆ, ನನಗೆ ಇವರಿಗೆ ಒಂದು ಅರ್ಥ ಕೇಳಬೇಕು, ಅವರ ಭಾಗವತಿ ಕೇಳಬೇಕು, ಶಿಷ್ಯರದ್ದು ಸಂಪಾಜೆಯ ಭಾಗವತಿಗೆ ಇವರ ಅರ್ಥ ಹೇಳಿದೆ. ನೀವು ಒಂದು ನಮ್ಮ ವಿದ್ಯಾರ್ಥಿಗಳದ್ದೇ ಒಂದು ತಾಳಮದ್ದಲೆ ಮಾಡಿಸಬೇಕು, ನಾನು ಮಾಡಿಸ್ತೇನೆ ಅಂತ. ಒಂಥರ ಹಳೆಯ ಕಾಲದಲ್ಲಿ ಉಂಟಲ್ಲ ಆಟ ಆಡಿಸುವುದು ಅಂತ. ಆಮೇಲೆ ಇವರು ಹೇಳಿಲ್ಲ, ಕೊಣಾಜೇಲಿ ಮಾಡುವ ಅಂತಾಯಿತು. ಕೊಣಾಜೇಲಿ ಮಾಡೋದಾದರೆ ಯಕ್ಷಗಾನ ಕೇಂದ್ರ ಉಂಟಲ್ಲ ಅಂಥೇಳಿ, ಎಲ್ಲಿದ್ದಾರೆ, ಕುಂಬಳೆ, ಧನಂಜಯ ಕುಂಬಳೆ, ಸರಿ ಸರಿ, ಅವರಿಗೆ ಸಂಪರ್ಕ ಮಾಡಿದ್ದೆವು. ನಾನು ಹೇಳಿದೆ, ಅದು ನಾನು ಮಾಡಿಸುವುದು, ನೀವು ಇಲ್ಲ ಅದು ವಿ ಸಿ ಅವರು ಬಿಡುವುದಿಲ್ಲ ಸರ್, ಅದು ಹಾಗೆ. ಇದು ಆದ ಮೇಲೆ ಏನಾಯಿತು ಅಂದರೆ, ಇದೊಂದು ಈ ಬಯಕೆಯನ್ನು ತೀರಿಸುವುದಕ್ಕಾಗಿ ಧನಂಜಯ ಕುಂಬಳೆ ಕಲ್ಚಾರ್ ಜೊತೆಗೆ ಮಾತಾಡಿ ನಾನು ಎಲ್ಲ ವಿದ್ಯಾರ್ಥಿಗಳಾಗಬೇಕು ಅಂತ. ಆಮೇಲೆ ಪ್ರಸಂಗ ನಾನು ಹೇಳಿದೆ, ಎಲ್ಲ ಕಲ್ಚಾರ್ಗೆ ಬಿಟ್ಟುಬಿಡಿ ಅಂತ. ಮೇ 5ಕ್ಕೆ ಅಂತ ದಿನಾಂಕ ನಿರ್ಧಾರ ಆಯಿತು, ಕೃಷ್ಣಾರ್ಜುನ ಕಾಳಗ ಅಂತ. ಸೊ ಗಣರಾಜ್ಯ ಕುಂಬಳೆ 83ರಲ್ಲಿ MA ಮಾಡಿದವರು. ಗಣರಾಜ್ಯ ಕುಂಬಳೆಯನ್ನು ನಾನು ಪ್ರತಿ ಬಾರಿ ನೋಡಿದಾಗಲೂ ಬದಲಾವಣೆ, ಕೆಲವು ಗಡ್ಡ ಚೇಂಜ್ ಆಗ್ತಾ ಇರ್ತದೆ ಇದರಲ್ಲಿ. ಅವರು ರಾಮಕುಂಜದಲ್ಲಿ ಪ್ರಾಧ್ಯಾಪಕರಾಗಿದ್ದವರು. ಅನೇಕ ಬಾರಿ ಅವರೇ ಹೇಳು ಸರ್, ನಾನು ಗಣರಾಜ್ಯ ಇವತ್ತು ಹೇಳಿದರು, ಅವರು ಇಲ್ಲಿ ವಿದ್ಯಾರ್ಥಿ ಆಗಿದ್ದವರು. ಇನ್ನೊಬ್ಬರು ನಾಗವೇಣಿ ಮಂಚಿ ಅಂತ, ಯಕ್ಷಗಾನದಲ್ಲಿ ಸ್ತ್ರೀ ಅಂತ ಡಾಕ್ಟ್ರೇಟ್ ಮಾಡಿದ ಪುಸ್ತಕ ಬಿಡುಗಡೆ ನಾನು ಬಂದದ್ದು ನೆನಪುಂಟಲ್ಲ, ನನಗೆ ನೆನಪಿದೆ ಉಂಟಲ್ಲ, ಸರಿ, ಬಂಟ್ವಾಳದಲ್ಲಿದ್ದಾಗ. ಹಾಗೆ ಇವರು ಸೆಟ್ ಮಾಡಿದ್ರು. ಆಮೇಲೆ ಹಿಮ್ಮೇಳಕ್ಕೆ ಹೇಳಿದರು, ಇಲ್ಲ ಸರ್ ಪರವಾಗಿಲ್ಲ, ನಮಗೆ ಅತಿಥಿ ಕಲಾವಿದರು ತನ್ನಿ ಒಳ್ಳೆಯದು ಅಂತ ಹೇಳಿದೆ. ಹಾಗೆ ಇದನ್ನು ಮಾಡಿ ತಾಳಮದ್ದಳೆ ಮಾಡುವುದು ಅನ್ನೋದು ಒಂದು ನಿರ್ಣಯ ಮಾಡಿ ನಮಗೆ ಖುಷಿ ಆಯಿತು, ಇದು ಆಗ್ತದೆ. ಇಲ್ಲಿ ನನ್ನ ಪಾತ್ರ ಏನಂದರೆ, ನಾನೊಬ್ಬ ಶ್ರೋತೃವಾಗಿ ಕೂತ್ಕೊಂಡು ಆನಂದಿಸುವುದು ಅಂತ. ನಾನು ಇಲ್ಲಿ ಕೂತ್ಕೊಳ್ಳುವ ಒಂದು ಪಂಚಾಯತಿಗೆ ಇರಲಿಲ್ಲ. ಇದೆಲ್ಲ ಈ ಧನಂಜಯ ಮಾಡಿದಂಥ ಹುನ್ನಾರಗಳು ಇದು. ಆದರೆ ಏನು ಮಾಡಿದ ಅಂದರೆ, ಒಂದು ಅರ್ಧ ಕೇಳಿದರು, ಸರ್ ಯಾರು ಸರ್, ಈಗ ಕೆಲವು ಬಾರಿ ಆಗಿದೆ ಈ ಹೇಳಿದ್ದನ್ನೇ ಹೇಳುವಂತ ಸ್ವಲ್ಪ ಈ ವಯಸ್ಸಾದ ಮೇಲೆ ಬರ್ತದೆ. ನಾನಿದೆ ಇನ್ನು 80 ವರ್ಷ ಆಯ್ತು, ಎಷ್ಟು ಕಾಲ ಉಂಟೋ ಇಲ್ವೋ ಗೊತ್ತಿಲ್ಲ. ಇದೆಲ್ಲ ಒಂದು ರೂಢಿಯಲ್ಲಿ ಈ ಮುದುಕರು ಪರಿಂಚುವುದುಂಟಲ್ಲ, ಆ ಥರ ಹೇಳೋದುಂಟು. ಅದನ್ನು ಹಿಡ್ಕೊಂಡು ಇವರು ಸಂಭ್ರಮ ಅಂತ ಹಾಕಿಬಿಟ್ರು. ಆಮೇಲೆ ಇದನ್ನು ನೋಡಿ ಅನೇಕ ಬಾರಿ ಅಭಿನಂದನೆ ಮಾಡಿ, ಇವತ್ತು ನನ್ನ ಹುಟ್ಟು ದಿನ ಅಂತೇಳಿ ಅಭಿನಂದನೆ ಬರಲಿಕ್ಕೆ ಶುರುವಾಯಿತು. ನಾನು ಹೇಳಿದೆ, ಇಲ್ಲ ತಾಳಮದ್ದಳೆ ಕಾರ್ಯಕ್ರಮ ನನ್ನದೇನು ಅಲ್ಲ, ಅದಕ್ಕೆ ಅಭಿನಂದನೆ ಕಾರ್ಯಕ್ರಮ ಮಾಡಬೇಡಿ ಅಂತ ಹೇಳಿ. ಅಭಿನಂದನೆ ಮಾಡಬೇಕಾದ ಯಾರಿಗೆ ಅಂದರೆ ಕಲಾವಿದರುಂಟಲ್ಲ. ಈಗ ಸುಬ್ರಾಯ ಸಂಪಾಜೆ ಆಗಲಿ ಅಥವಾ ರಾಧಾಕೃಷ್ಣ ಕಲ್ಚಾರ್ ಆಗಲಿ, ಗಣರಾಜ ಕುಂಬಳೆಯವರಾಗಲಿ, ನಾಗವೇಣಿ ಆಗಲಿ, ಇವರೆಲ್ಲ ತಮ್ಮ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆ ಮಾಡಿದವರು. ನಾನು ಒಂದು ಮಾತು ಹೇಳಬೇಕು, ನಾವು ಶ್ರೀಮಂತಿಕೆಯಿಂದ ಪಡೆಯುವ ಹೆಸರುಗಳು ಅವು ಶಾಶ್ವತ ಅಲ್ಲ. ನಮ್ಮ ಕಲಾವಂತಿಕೆಯಿಂದ ಮಾಡುವ ಸಾಧನೆಗಳು, ಸಾಹಿತ್ಯದಿಂದ ಮಾಡುವ ಸಾಧನೆಗಳು ಅವು ಶಾಶ್ವತವಾದವು. ಹಾಗೆ ಎಷ್ಟೋ ಮಂದಿ ಹತ್ರ ನಾನು ಹೇಳುವ ಹಿರಿಯರೀಗ ಪ್ರಭಾಕರ್ ಜೋಶಿಯವರ ಹತ್ರ ಹೇಳುವಾಗೆಲ್ಲ ಕಲ್ಚಾರ್ ಬಂದು ಹೇಳಿದಾಗ ನನ್ನ ಸ್ಟೂಡೆಂಟ್ ಅಂತ ಹೇಳಿಕೊಳ್ಳೋದು, ಹೌದಾ ಅಂತ ಹೇಳೋದು. ಆಮೇಲೆ ಮೊನ್ನೆ ಅಕ್ಷರದಲ್ಲಿ ನಾನು ಹೆಗ್ಗೋಡಿಗೆ ಹೋದಾಗಲೂ ಹೇಳಿದೆ, ಕಲ್ಚಾರದ ಅನೇಕರಿಗೆ ಆಶ್ಚರ್ಯ ಅಂತ ಹೇಳಿದರೆ, ಒಂದು ಇಷ್ಟು ಹಿರಿಯ ಕಲಾವಿದರ ಗುರು ನಾನು ಅಂತ ಹೇಳಿಕೊಳ್ಳೋದು. ನಾನು ಹೇಳ್ತಾ ಇದ್ದಾರೆ, ಈಗ ಈ ಥರದ ಒಂದು ಐಡೆಂಟಿಟಿ ಅಥವಾ ಯಾವುದರ ಅಸ್ಮಿತೆ ಅಥವಾ ಅನನ್ಯತೆ ಅಂತ ಕರೀತಿರೋ, ಇದು ಹಣದಿಂದ ಅಧಿಕಾರದಿಂದ ಬರುವುದಿಲ್ಲ. ನಾನು ಮೊನ್ನೆ ಒಂದು ಬಟ್ಟೆ ಅಂಗಡಿಗೆ ಹೋದೆ, ಯಾಕೆ ಏನು ಅನ್ನೋದು ಬೇಡಬಿಡಿ, ನನಗೇನೂ ಇಲ್ಲ, ನಾನು ಸುಮ್ಮನೆ ಬಟ್ಟೆ ಅದು ಎಲ್ಲಿ ಬರೋದು. ಇತ್ತೀಚೆಗೆ ನಾನು ಪ್ಯಾಂಟು ಮುಂಡು ಬಿಟ್ಟು ಬರೀ ಬರ್ಮುಡ ಹಾಕ್ಕೊಂಡು ಹೋದೆ, ಒಂದು ದೊಗಲೆ ಶರ್ಟ್ ಹಾಕ್ಕೊಂಡು. ಅವರು ನೀವು ವಿವೇಕರಿಯಲ್ಲೋ ಅಂತ ಹೇಳಿದ್ರು. ನನಗೆ ಶಾಕ್ ಆಯಿತು. ನನ್ನ ಇವ್ರು ಹೇಗೆ ಗುರ್ತಿದ್ರು, ನಾನು ಡ್ರೆಸ್ಸಿನಲ್ಲಿ ನೋಡಿ ಆದರೆ ಯಾರು ಗುರ್ತಿರ್ಲಿಕ್ಕಿಲ್ಲ. ಅಲ್ಲ ಗೊತ್ತಾಯ್ತು ನಿಮಗೆ, ಇವರು ಯೂನಿವರ್ಸಿಟಿಯಲ್ಲೆಲ್ಲ ಇದ್ದವರು. ನಾನು ಹೇಳುತ್ತೆ, ಇದು ನಮ್ಮ ಐಡೆಂಟಿಟಿ ಹೊರತು ಬೇರೆ ನಮ್ಮ ಸಂಪತ್ತು ಅಲ್ಲ ಅಂತ. ಯಕ್ಷಗಾನ ಕಲಾವಿದರಿಗೆ ನಮಗಿರುವ ಒಂದು ಗೌರವ ಏನಂತ ಹೇಳಿದರೆ, ಅದು ಭಾಗವತರುಗಳು, ಹಿಮ್ಮೇಳದವರು ಮತ್ತು ಅರ್ಥಧಾರಿಗಳು, ವೇಷಧಾರಿಗಳು. ನಾನು ಒಂದು 5 ನಿಮಿಷ ತಗೊಳ್ತೇನೆ. ಏನಂದರೆ, ನಾನು ಒಂದು ಯಕ್ಷಗಾನದ ಒಂದು
ಊರಿನಲ್ಲಿ ಹುಟ್ಟಿ ಬೆಳೆದವನು. ಆ ಕಾಲಕ್ಕೆ ಅದು ಪುತ್ತೂರು ತಾಲೂಕಿತ್ತು ಮತ್ತು ಬಂಟ್ವಾಳಕ್ಕೆ ಸೇರಿತ್ತು ಪುಣಚ ಎನ್ನುವ ಗ್ರಾಮ. ಅಲ್ಲಿ ನಾನು 1952ರಿಂದ 60ನೇ ಇಸವಿವರೆಗೆ ಅಲ್ಲಿಯ ಪರ್ಯಾರ್ತಡ್ಕ ಹೈಯರ್ ಎಲಿಮೆಂಟರಿ ಶಾಲೆಯಲ್ಲಿ ನಾನು 8 ತರಗತಿ ಓದಿದ್ದವನು. ಆ ಶಾಲೆ ನಡೆಸ್ತಾ ಇದ್ದವರು ಚಕ್ರಕೋಡಿ ಮನೆತನದ ಅಲ್ಲಿಯ ಮಣಿಲದ ಶಾಸ್ತ್ರಿ ಮನೆತನದವರು. ಅಲ್ಲಿ 2 ವಾರಕ್ಕೊಂದು ಬಾರಿ ತಳಮದ್ದಲಾಗ್ತಾ ಇತ್ತು ಮತ್ತು ಅಲ್ಲಿ ಯಾವುದೇ ಮೇಳ ನಮ್ಮ ಶಾಲೆ ಅಂಗಳದಲ್ಲಿ ಟೆಂಟ್ ಹಾಕ್ತಾಯಿದ್ರು. ನಮ್ಮ ಹೆಡ್ ಮಾಸ್ಟ್ರು ರಾಮಕೃಷ್ಣ ಶಾಸ್ತ್ರಿಗಳು ಅಂತ ಮಣಿಲ, ಅವರು ಭಾಗವತರು, ನಮ್ಮ ಮಾಸ್ಟರ್ಗಳು ಅರ್ಥಧಾರಿಗಳು. ಕೆಲವು ಬಾರಿ ನಮ್ಮ ತಂದೆ ಕೂಡ ಅರ್ಥಧಾರಿಯಾಗಿ ಹೋಗ್ತಾ ಇದ್ದಾರೆ. ಅಲ್ಲಿ ಆ ಕಾಲಕ್ಕೆ ಊರಿನಲ್ಲಿ ಅಷ್ಟೇ ಕತೆ. ಇದನ್ನು ನಾನು ಒಂದು 6-7 ವರ್ಷಗಳ ಕಾಲದಿಂದ 10-12ರವರೆಗೆ ನಮ್ಮ ಹಳ್ಳಿಯಲ್ಲಿ ಕಂಡವನು. ನನ್ನ ನೆನಪು ಇದ್ದ ಹಾಗೆ ದೇರಾಜಿ ಸೀತಾರಾಮಯ್ಯನವರು ಅಲ್ಲಿ ಬಂದದ್ದು ನೆನಪಿದೆ, ಅರ್ಥ ಹೇಳಿದ್ದು. ಹೊರಗಿನವರು ಕೆಲವು ಬಾರಿ ಬರ್ತಾಯಿದ್ರು. ದೇರಾಜಿ ಸೀತಾರಾಮಯ್ಯ, ಪೆರ್ಲ ಕೃಷ್ಣ ಭಟ್ರು ಬರ್ತಾಯಿದ್ರು. ಆಮೇಲೆ ಹಿರಿಯ ಭಾಗವತರುಗಳು ಬರ್ತಾಯಿದ್ರು. ಶೇಣಿಗೋಪಾಲ ಕೃಷ್ಣ ಭಟ್ರು ಹರಿಕತೆ ಮಾಡಿದ್ದು ನೆನಪಿದೆ. ಈಗ ಅವರು ಆಗ ಇನ್ನೂ ಯಕ್ಷಗಾನಕ್ಕೆ ಪ್ರವೇಶ ಮಾಡೋ ಮೊದಲು ಅಲ್ಲಿ ಹರಿದಾಸ ಶೇಣಿಗೋಪಾಲ ಕೃಷ್ಣ ಭಟ್ ಅಂತ ಹರಿಕತೆ ಮಾಡಿ ನೆನಪಿದೆ. ಮತ್ತು ಈ ಪರಂಪರೆ ನಮಗೆ ಅದೊಂಥರ ಹುಚ್ಚು ಇತ್ತು. ಆಮೇಲೆ ನಮ್ಮ ಶಾಲೆ ಅಂಗಡದಲ್ಲಿ ಯಾವುದೇ ಧರ್ಮಸ್ಥಳ, ಹುಂಡಾವು, ಮುಲ್ಕಿ, ಸೊರತ್ಕಲ್ಲ ಮೇಳ ಹಾಕಿದ್ರೆ ಅಲ್ಲಿ ಡೇರ್ ಆಗ್ತಾಯಿದ್ದು. ಪುತ್ತೂರಿಗೆ ಬಂದ ಮೇಲೆ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಜಾತ್ರೆಯಲ್ಲಿ 3 ಮೇಳಗಳು ಗದ್ದೆಯಲ್ಲಿ ಡೇರ್ ಹಾಕುವುದು. ವಿಠಲ ಶಾಸ್ತ್ರಿಗಳದ್ದು ಧರ್ಮಸ್ಥಳ, ಆಮೇಲೆ ಕರ್ನಾಟಕ, ನಂತರ ಶೇಣಿಗೋಪಾಲಕೃಷ್ಣ ಭಟ್ರು ನಡೆಸ್ತಾ ಇದ್ದದ್ದು ಕೂಡ್ಲು ಮೇಳ. ನಾನು ಅಗ್ರಳದಿಂದ 8 ಮೈಲ್ ನಡ್ಕೊಂಡು ಹೋಗಿ ಆಟ ನೋಡಿ ಮತ್ತೆ ನಡ್ಕೊಂಡು ಮತ್ತೆ ಮನೆಗೆ ಬರೋದು. ಅದೇ ಅಷ್ಟು ಹುಚ್ಚು ಇತ್ತು ನನಗೆ. ಹಾಗಾಗಿ ಈ ಒಂದು ತಾಳಮದ್ದಳತ್ತ ಕೇಳಬೇಕು ಅನ್ನೋ ಒಂದು ಆಸೆ ಇತ್ತು. ಹೇಳಿಕೊಂಡೆ ರಾಧಾಕೃಷ್ಣ ಕಲ್ಚಾರ್ ಹತ್ರ. ಅವರು ಎಲ್ಲ ಒಟ್ಟು ಮಾಡಿ ಅದನ್ನು ಕೂಡಿಸಿದರು. ನನಗೆ ಅಭಿನಂದನೆ ಅನ್ನುವುದಲ್ಲ, ಈ ಥರದ ಹಿರಿಯ ಕಲಾವಿದರಿಗೆ ಅಭಿನಂದನೆ ಸಲ್ಲಿಸಬೇಕಾದ್ದು. ನಾನು ಇಲ್ಲಿಯ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ, ನೀವು ಕನ್ನಡವೇ ಆಗಬೇಕಾಗಿಲ್ಲ, ಕೆಮಿಸ್ಟ್ರಿ ಯಾವುದೇ ಇರ್ಬೋದು, ಯಕ್ಷಗಾನವನ್ನು ನೀವು ಕಲಿಬೇಕು. ಅದರ ಈಗ ಉದಾಹರಣೆಗೆ ಈಗ ನೋಡಿ, ಅವರು ಕುಮಾರವ್ಯಾಸನ ಭಾರತದ ಷಟ್ಪದಿಯನ್ನು ಭಾಳ ಚೆನ್ನಾಗಿ ವಾಚನ ಮಾಡಿದರು. ಅದು ಒಂದು ರೀತಿಯಲ್ಲಿ ನಮ್ಮಲ್ಲಿ ವಾಚನ ಪರಂಪರೆ ಒಂದಿತ್ತು. ಯಕ್ಷಗಾನ ಹಾಡುಗಳನ್ನು ಹಾಡುವ ಒಂದು ಧಾಟಿಯನ್ನು ಕಲಿಬೇಕು. ಇವತ್ತು ನಿಮ್ಗೆ ಗೊತ್ತಿದೆ, ಕಳೆದ ಒಂದು 10-15 ವರ್ಷದಿಂದ ಅನೇಕ ಮಹಿಳಾ ಭಾಗವತರುಗಳು ಬಂದಿದ್ದಾರೆ. ಅವಳು ದೊಡ್ಡ ಕ್ರಾಂತಿ ಅದು. ಹೊಸ ಯುವ ಭಾಗವತರು ಬಂದಿದ್ದಾರೆ, ಯುವ ಅರ್ಥಧಾರಿಗಳು ಬಂದಿದ್ದಾರೆ. ಇದನ್ನು ಒಂದು ಉದ್ಯೋಗವಾಗಿ, ಹವ್ಯಾಸವಾಗಿ ನೀವು ಮಾಡ್ಬೋದು. ನಿಮಗೆ ನಾಳೆ ದಿನ ಅಧ್ಯಾಪಕರ ಲೆಕ್ಚರ್ ಪೋಸ್ಟ್ ಸಿಕ್ಕಿಲ್ಲ ಅಂತಲ್ಲ, ನೀವು ಈಗ ಇವರೆಲ್ಲ ಪ್ರಾಧ್ಯಾಪಕ ಹುದ್ದೆಯನ್ನು ಅವರು ತ್ಯಜಿಸಿ ಇದನ್ನೇ ಒಂದು ಮುಖ್ಯ ಉದ್ಯೋಗವನ್ನಾಗಿ ಮಾಡಿದ್ರಲ್ಲಿ ಹಣ ಮುಖ್ಯ ಅಲ್ಲ, ಅದರಲ್ಲಿ ಸಿಕ್ಕುವ ತೃಪ್ತಿ ಇದೆ ಅಲ್ಲ, ಮತ್ತು ಆ ಮೂಲಕ ಜನಗಳ ಪ್ರೀತಿ ಇದೆ ಅಲ್ಲ, ಇವುಗಳು ದೃಷ್ಟಿಯಿಂದಲೂ ಕೂಡ ಮುಂದಿನ ದಿನಗಳಲ್ಲಿ ಇದೊಂದು ಬಹಳ ಮುಖ್ಯ ಮಾರ್ಗ. ಈ ಕರಾವಳಿಯವರಿಗೆ ಇಷ್ಟು ವರ್ಷಗಳೆಲ್ಲ ಕರಾವಳಿಯಲ್ಲಿ ಯಕ್ಷಗಾನವನ್ನು ಉಳಿಸಿದವರು ಸರ್ಕಾರ ಅಲ್ಲ, ಅಕಾಡೆಮಿಗಳು ಅಲ್ಲ, ಪ್ರಾಧಿಕಾರಗಳು ಅಲ್ಲ, ಅದರ ಜನಗಳು ಉಳಿಸಿರುವಂಥದ್ದು. ಆ ದೃಷ್ಟಿಯಿಂದ ಇದನ್ನು ನೀವು, ನಾನು ವಿದ್ಯಾರ್ಥಿಗಳು ಹೇಳ್ತಾ ಇರೋದು, ಇದನ್ನು ಒಂದು ಬಹಳ ಯಾವುದು ಪ್ರಾಂಜಲವಾಗಿ ಒಂದು ರೀತಿ ವ್ರತದ ಹಾಗೆ ನೀವು ಅಭ್ಯಾಸ ಮಾಡಬೇಕು. ಹಿರಿಯರ ಅರ್ಥಗಾರಿಕೆಯನ್ನು ಕೇಳಬೇಕು. ಯಾಕಂದರೆ ನಾವೆಲ್ಲ ಹಿಂದಿನವ್ರನ್ನ ನನಗೇನಾಯಿತು, ಶೇಣಿಗೋಪಾಲಕೃಷ್ಣ ಭಟ್ರಿಂದ ಹಿಡಿದು ಸಾಮಗ ದ್ವಯರಿಂದ ಹಿಡಿದು ಅನೇಕ ಹಿರಿಯರ ಅರ್ಥಗಳನ್ನು ಪೆರ್ಲಕೃಷ್ಣ ಭಟ್ರು, ದೇರಾಜಿಯವರು ಎಲ್ಲ ನಾನು ಕೇಳಿದವನು. ನಮಗೇನಾಗ್ತಂದರೆ ಅವರೆಲ್ಲರಿಗಿಂತ ಭಿನ್ನವಾಗಿ ನೀವು ಸುಮ್ಮನೆ ರಾಧಾಕೃಷ್ಣ ಕಲ್ಚಾರು ಕೂತ್ಕೊಳ್ಳುವ ಒಂದು ಶೈಲಿ ನೋಡಿ, ಅದು ಅನೇಕರಿಗೆ ಅದನ್ನು ಗಮನಿಸುವುದಿಲ್ಲ. ಅವರು ಕೂತ್ಕೊಳ್ಳುವ ಶೈಲಿ, ಒಂದು ಪೀಠಿಕಾರ ಮಾಡೋ ಕ್ರಮ ನೋಡಿ. ಎಲ್ಲ ನಾವು ಹೇಳ್ತಾ ಇರುವಂಥದ್ದು, ನಾನು ಕಿಲ್ಲೆ ಮತ್ತು ಹಿರಿಯರದ್ದು ನಾನು ಕೇಳಲಿಲ್ಲ. ಅದು ಕೂತ್ಕೊಳ್ಳುವ ಶೈಲಿ, ಪೀಠಿಕಾರ ಮಾಡೋ ಕ್ರಮ, ಮತ್ತು ಇನ್ನೊಬ್ಬರು ಮಾತಾಡುವಾಗ ಅದಕ್ಕೆ ಅವರು ಪ್ರತ್ಯುತ್ತರ ಕೊಡುವ ಒಂದು ಶಬ್ದ, 2 ಶಬ್ದ, ಮಧ್ಯೆ ಎಲ್ಲಿಯೂ ತಡೆಯದೆ ಕೊನೆಗೆ ಎಲ್ಲವನ್ನು ಗ್ರಹಿಸಿಕೊಂಡು ಅದಕ್ಕೆ ಮತ್ತೆ ಇಡೀ ಸಮಗ್ರವಾಗಿ ಅದನ್ನು ವಿಶ್ಲೇಷಣೆ ಮಾಡುವ ರೀತಿ, ಇದು
ನಿಮ್ಮ ಯಾವ ಸಾಹಿತ್ಯ ವಿಮರ್ಶೆಗಿಂತಲೂ ಕಡಿಮೆ ಅಲ್ಲ. ಸಾಹಿತ್ಯ ವಿಮರ್ಶೆ ಅಂದರೆ ಏನು? ಎನಾಲಿಸಿಸ್ ಮಾಡುವಂಥದ್ದು. ಅದು ಸ್ಟ್ರಕ್ಚರಲಿಸಮ್ ಇರ್ಬೋದು, ಪೋಸ್ಟ್ ಸ್ಟ್ರಕ್ಚರಲಿಸಮ್ ಇರ್ಬೋದು, ಅಥವಾ ಸ್ತ್ರೀವಾದ ವಿಮರ್ಶೆ ಯಾವುದೇ ಇರ್ಬೋದು. ಆದರೆ ಒಂದು ಕೃತಿಯನ್ನು ಹೇಗೆ ನಾವು ಅದನ್ನು ಸೂಕ್ಷ್ಮ ನೋಡ್ತೇವೆಯೋ ಹಾಗೇ ಒಂದು ಕಥಾನಕವನ್ನು, ಅದು ಪುರಾಣ ಅಲ್ಲ, ಒಂದು ಕಾವ್ಯ. ಅದಕ್ಕಾಗಿ ಅನೇಕ ಮಂದಿ ಏನು ಹೇಳ್ತಾರೆ ಅಂದರೆ, ಪಂಪ ತನ್ನ ಭಾರತವನ್ನು ಪುರಾಣ ಅಂತ ಕರೀಲ್ಲ, ಇತಿಹಾಸ ಕಥೆ ಅಂತ ಕರೀತಾನೆ. ಒಂದು ಹಿಸ್ಟಾರಿಕಲ್ ಆಗಿ ಒಂದು ಕಥೆಯನ್ನು ರೂಪಿಸಿದಾಗ ವ್ಯಾಸ ಭಾರತಕ್ಕಿಂತ ಭಿನ್ನವಾಗಿ ಪಂಪ ತರುವ ಕಾರಣವೇ ಅದು ನಮಗೆ ಅಧ್ಯಯನಕ್ಕೆ ಯೋಗ್ಯವಾದ. ಅದು ಯಕ್ಷಗಾನಕ್ಕೆ ಬಂದಾಗ ಅದಕ್ಕೆ ಬೇರೆಯಾದ ರೂಪ ಸಿಗ್ತದೆ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಳ್ಳೋ ದೃಷ್ಟಿಯಿಂದ ಯಕ್ಷಗಾನದ ಪಠ್ಯಗಳು ಅರ್ಥಗಾರಿಕೆಯ ಮೂಲಕ ನಮಗೆ ಹೊಸ ನಿಲುವನ್ನು ಕೊಡ್ತವೆ. ಈ ದೃಷ್ಟಿಯಿಂದ ಇವತ್ತಿನ ದಿನ ಈ ಮೂವರು ಈಗ ಹಿರಿಯ ಕಲಾವಿದರುಗಳು, ಹಿರಿಯ ಭಾಗವತರು ಮತ್ತು ನಮ್ಮ ಅತಿಥಿ ಹಿಮ್ಮೇಳದ ಕಲಾವಿದರು ಬಂದಿದ್ದಾರೆ. ನನಗೆ ಭಾಳ ಸಂತೋಷ ಆಗಿದೆ. ಇದು ನಾನು ನನ್ನ ಬಯಕೆ ಈಡೇರ್ತಾ ಇದೆ. ಇಂತಹ ಬಯಕೆಗಳು ಎಷ್ಟೋ ಬಾರಿ ಅದು ಸಾರ್ವಜನಿಕ ಆಗಬೇಕು. ನನಗೆ ತಿನ್ನಲಿಕ್ಕೆ ಬಯಕೆ ಬಂದರೆ ಅದು ವೈಯಕ್ತಿಕ ಆಗ್ತದೆ. ನಾನು ಹೋಗಿ ಹೋಟ್ಲಲ್ಲಿ ತಿನ್ಬೋದು, ಅದು ಎಲ್ರಿಗೂ ಬರ್ತದೆ, ನನಗೂ ಇದೆ, ಅದು ಬೇರೆ ಮಾತು. ನನ್ನ ಹೆಂಡತಿ ಗೊತ್ತಿದೆ ಅದು. ನಾನು ಯಾವಲ್ಲಿ ಬೆಳಗ್ಗಿನ ಹೊತ್ತು ವಾಕ್ ಮಾಡಿದಾಗ ನನಗೆ ಕೆಲವು ಬಯಕೆಗಳಾಗ್ತವೆ. ಅದು ಮರುದಿನ ಅದನ್ನು ಮಾಡು ಅಂತ ಅವಳ ಹತ್ರ ಹೇಳ್ತೇನೆ, ಅವಳು ಮಾಡ್ತಾಳೆ, ಅದು ನನಗೆ ಮಾತ್ರ. ಆದರೆ ಇದು ಎಲ್ಲರ ಜೊತೆಗೆ ಹಂಚಿಕೊಳ್ಳುವಂಥ ಬಯಕೆಗಳು. ಅಂಥ ಬಯಕೆಗಳು ನನಗೆ ಈ ವರ್ಷ ಹೆಚ್ಚು ಹೆಚ್ಚು ಆಗಬೇಕು. ಯಾಕೆಂತ ಹೇಳಿದರೆ ನಮಗೇನು ಕಲ್ಪಾಂತರ ಸ್ಥಾಯಿಯಾದಂಥ ಆಯುಷ್ ಏನು ನಮಗಿಲ್ಲ. ನಮ್ಗೆ ಗೊತ್ತಿದೆ, ನಮಗೆ ಕಟು ವಾಸ್ತವವನ್ನು ಗೊತ್ತಿದೆ. ಇವತ್ತು ಅದನ್ನು ಈ ಸಂಭ್ರಮದ ನಡುವೆ ನಾನು ಸಂಕಷ್ಟಗಳ ಬಗ್ಗೆ ಮಾತಾಡುವುದಿಲ್ಲ. 17ರಂದು ಇನ್ನೊಂದು ಕಾರ್ಯಕ್ರಮ, 27ರಂದು ಇನ್ನೊಂದು ಕಾರ್ಯಕ್ರಮ ಇದೆ ಅಂತ ನಾಗಪ್ಪಗೌಡರು ಹೇಳಿದ್ದಾರೆ. ಚೆನ್ನಪ್ಪಗೌಡರು ಸಂವಾದ ನಡೆಸಿಕೊಡ್ತಾರೆ ಅಂತ ಒಂದು ಕೇಳಿದ್ದೇನೆ. ಆ ದಿನ ಯಾರು ಕೇಳಿದರೆ ಸಂಕಷ್ಟಗಳ ಬಗ್ಗೆ ಹೇಳ್ಬೋದು. ಇವತ್ತು ನಮ್ಮ ಸಂಭ್ರಮ ಪಡುವ ಕೆಲಸ ಮಾತ್ರ ಮಾಡೋಣ ಅಂತ ಹೇಳ್ತಾ, ಒಂದು ವಿನಂತಿ ನಾನು ನಾಗಪ್ಪ ಗೌಡರು ಮತ್ತು ಇವರತ್ತು ಹೇಳಿದೆ, ಕಲಾವಿದರನ್ನು ಗೌರವಿಸುವ ಒಂದು ಸಣ್ಣ ಭಾಗ್ಯ ಕೊಡಬೇಕು ಅಂತ ಹೇಳಿದ್ದೇನೆ. ಅದನ್ನು ಅವರು ಒಪ್ಕೊಂಡಿದ್ದಾರೆ. ಅದನ್ನು ಈಗ ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ತೇನೆ. ಇವತ್ತಿನ ತಾಳಮದ್ದಳೆಯಲ್ಲಿ ಭಾಗವಹಿಸುವುದಕ್ಕಿರುವ ಎಲ್ಲ ಕಲಾವಿದರು, ಭಾಗವತರಾಗಿ ಶ್ರೀ ಸುಬ್ರಾಯ ಸಂಪಾಜಿಯವರು, ಚೆಂಡೆಯಲ್ಲಿ ಕಾಣಿಸಿಕೊಳ್ಳುವುದಕ್ಕಿರುವ ಶ್ರೀ ಪದ್ಯಾಣ ಶಂಕರನಾರಾಯಣ ಭಟ್ರು, ಮದ್ದಳೆಯಲ್ಲಿ ಕಾಣಿಸಿಕೊಳ್ಳುವುದಕ್ಕಿರುವ ಶ್ರೀ ಮುರಳೀಧರ ಕಲ್ಲೂರಾಯರು, ಅರ್ಥಗಾರಿಕೆಯಲ್ಲಿ ರಂಗವನ್ನು ತುಂಬಿಸುವುದಕ್ಕಿರುವ ಶ್ರೀ ಗಣರಾಜ ಕುಂಬಳೆಯವರು, ಶ್ರೀ ರಾಧಾಕೃಷ್ಣ ಕಲ್ಚಾರು, ಶ್ರೀಮತಿ ನಾಗವೇಣಿ ಮಂಚಿಯವರು ವೇದಿಕೆಗೆ ಬರಬೇಕು. ಇವರೆಲ್ಲರಿಗೂ ಪ್ರೊಫೆಸರ್ ವಿವೇಕ ರೈ ಅವರು ಬಹಳ ಪ್ರೀತಿಪೂರ್ವಕವಾಗಿ ಸನ್ಮಾನವನ್ನು ಮಾಡುವುದಕ್ಕಿದ್ದಾರೆ. ಸುಬ್ರಾಯ ಸಂಪಾಜಿಯವರು ಬಹುಶಃ ಶಿಷ್ಯರಿಗೆ ಗುರುಗಳಿನ ಸನ್ಮಾನವನ್ನು ಪಡ್ಕೊಳ್ಳುವಂತಹ ಭಾಗ್ಯ ಸಿಕ್ಕಿತು ಅಂತಾದರೆ ಅದರಿಂದ ದೊಡ್ಡ ಸಾರ್ಥಕತೆ ಜೀವನದಲ್ಲಿ ಮತ್ತೊಂದಿರಲಿಕ್ಕೆ ಸಾಧ್ಯ ಇಲ್ಲ. ಪದ್ಯಾಣ ಶಂಕರನಾರಾಯಣ ಭಟ್ರು ಹಿರಿಯ ಅನುಭವಿ ಮದ್ಲೆಗಾರರು, ಅನೇಕ ವರ್ಷಗಳ ಕಲಾ ವ್ಯವಸಾಯವನ್ನು ಮಾಡಿದವರು. ಮುರಳೀಧರ ಕಲ್ಲೂರಾಯರು ಶ್ರೀಪತಿ ಕಲ್ಲೂರಾಯರ ಸಹೋದರ, ನಮ್ಮ ಯಕ್ಷಗಾನ ಅಧ್ಯಯನ ಕೇಂದ್ರವನ್ನು ಮುನ್ನಡೆಸಿದ ಹಾಗೂ ಇಲ್ಲಿ ಪ್ರಾಧ್ಯಾಪಕರಾಗಿದ್ದ ಶ್ರೀಪತಿ ಕಲ್ಲೂರಾಯರ ಸಹೋದರ ಮುರಳೀಧರ ಕಲ್ಲೂರಾಯರು. ರಾಧಾಕೃಷ್ಣ ಕಲ್ಚಾರರು ಪ್ರೊಫೆಸರ್ರ ಬಗ್ಗೆ ಇದೀಗ ತಾನೇ ಬಹಳ ಸೊಗಸಾಗಿ ಅಭಿವಂದನೆಯ ನುಡಿಗಳನ್ನಾಡಿದವರು. ಇವತ್ತು ತಮ್ಮ ಗುರುಗಳಾದ ಭೀಷ್ಮನ ಬಗ್ಗೆ ಮಾತಾಡಿದವರು ಭೀಷ್ಮನಾಗಿ ಕಾಣಿಸಿಕೊಳ್ಳುವುದಕ್ಕಿದ್ದಾರೆ. ಮತ್ತೆ
ಒಂದು ಛಾಯಾಚಿತ್ರಕ್ಕಾಗಿ ಪ್ರೊಫೆಸರ್ ವಿವೇಕ್ ರೈ ಅವರ ಧರ್ಮಪತ್ನಿ ಕೋಕಿಲಾ ಮೇಡಮ್ ಅವರು, ನಮ್ಮ ಮಾನ್ಯ ಕುಲಪತಿಗಳು ಚಿನ್ನಪ್ಪಗೌಡ ಸರ್, ತಾವೆಲ್ಲರೂ ವೇದಿಕೆಯತ್ತ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಈ ಎಲ್ಲ ಉಡುಗೊರೆಗಳನ್ನು ಆಯ್ಕೆ ಮಾಡಲಿಕ್ಕೆ ನನಗೆ ಮಾರ್ಗದರ್ಶನ ಕೊಟ್ಟವಳು ನನ್ನ ಹೆಂಡತಿ. ಯಾಕಂದರೆ ನಾನು ಈ ವಿಷಯದಲ್ಲಿ ಅದು ಅವಳೇ ಇಂಥದ್ದು ಕೊಡಬೇಕು ಅಂತ. ಇಲ್ಲಿ ಒಂದರ ಬಗ್ಗೆ ಮಾತ್ರ ಹೇಳಬೇಕು, ಅಲ್ಲಿ ನಾನು ಇವತ್ತು ಯಾರಿಗೂ ಹಾರ ಹಾಕಲಿಲ್ಲ. ಯಾಕೆಂದರೆ ನನಗೆ ಸಾಧಾರಣ ಮನೆಯಲ್ಲಿ ಬಂದ ಹಾರಗಳ ರಾಶಿಯನ್ನು ಕಸದ ಬುಟ್ಟಿಗೆ ಹಾಕಲಿಕ್ಕೂ ಆಗುವುದಿಲ್ಲ, ಹೊರಗಿಟ್ಟರೆ ಕಾಣ್ತದೆ ಅಂತ, ಅದು ವ್ಯರ್ಥ ಆಗ್ತದೆ. ಅದಕ್ಕಾಗಿ ನಾನು ಮಲ್ಲಿಗೆ ದಂಡೆ ಹಾಕಿದ್ದೇನೆ. ಇದರ ಬಗ್ಗೆ ಒಂದು ಮಾತು, ಈ ಮಲ್ಲಿಗೆ ದಂಡೆ ನಾಗವಣಿ ಮಂಚಿ ಮುಡಿಬೇಕು, ಉಳಿದವರೆಲ್ಲರೂ ತಮ್ಮ ಮನೆಯವರಿಗೆ ಮುಡಿಸ್ಬೇಕು. ಇದು ಇದಕ್ಕಾಗಿ ಕೊಟ್ಟದ್ದು. ಅದಕ್ಕಾಗಿ ನೀವು ಇದನ್ನು ನಿಮಗೆ ಮುಡಿಲಿಕ್ಕಿಲ್ಲ, ನೀವು ಅದನ್ನು ಜಾಗೃತಿಯಾಗಿ ಉಳಿದದ್ದು ಎಲ್ಲ ನೀವು ಮನೆಯವರಿಗೆ ಕೊಡ್ಬೋದು, ಕೊಡದಿರ್ಬೋದು ಪುಸ್ತಕ, ಇದನ್ನು ಮಾತ್ರ. ಅದಕ್ಕಾಗಿ ನಾನು ಫ್ರೆಶ್ ಆಗಿ ಇದು ಹೊರಡುವಾಗ 1 ಗಂಟೆಗೆ ನಮ್ಮ ಹೂವಿನ ಮಾರ್ಕೆಟಿಗೆ ಹೋಗಿ ಈಗ ತಗೊಂಡು ಬಂದದ್ದು. ಅದನ್ನು ನೀವು ಇವತ್ತು ರಾತ್ರಿ ಕೊಂಡೋಗಿ ನಿಮ್ಮ ಮಹಿಳೆಯರಿಗೆ ಕೊಡಬೇಕು. ಅದಕ್ಕಾಗಿ ಕೊಟ್ಟಿರುವಂಥದ್ದು. ಚೀಲವನ್ನು ಕೂಡ ತಂದಿದ್ದಾರೆ. ಅವರ ಹೆಸರು ಬರೆದ ಟ್ಯಾಗ್ ಇರುವಂತಹ ಚೀಲವನ್ನು. ಪ್ರತಿಯೊಂದರಲ್ಲೂ ಕೂಡ ಪರ್ಫೆಕ್ಷನಿಸ್ಟ್ ಅನ್ನೋದನ್ನು ನಾವು ಇದನ್ನು ನೋಡಿ ಕಲ್ತುಕೊಳ್ಬಹುದು. ಅವರ ಪ್ರೀತಿಯನ್ನು ಪಡ್ಕೊಂಡಂತಹ ಎಲ್ಲ ಶಿಷ್ಯರಿಗೆ, ಕಲಾವಿದರಿಗೆ, ಜೊತೆಯಾದ ಕೋಕಿಲಾ ಮೇಡಮ್ ಅವರಿಗೂ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.